ಆಕಾಶವಾಣಿ ಪ್ರವಾಸಿ ತಾಣ ಭದ್ರಾ ವನ್ಯಜೀವಿ ಅಭಯಾರಣ್ಯ ಮತ್ತು ಹುಲಿ ಸಂರಕ್ಷಿತ ಪ್ರದೇಶ ಲಕ್ಕವಳ್ಳಿ ಸಾಕ್ಷ್ಯಚಿತ್ರ ಪ್ರಸ್ತುತಿ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್. ಕೇಳುಗರೆ, ಶಾಲಾ ಕಾಲೇಜುಗಳಿಗೆ ರಜಾ ಆರಂಭ ಆಗಿದೆ. ರಜೆ ಆರಂಭ ಆಗ್ತಾ ಇದ್ದಾಗಲೇ ಬಹಳಷ್ಟು ವಿದ್ಯಾರ್ಥಿಗಳಿರ್ಬೋದು, ಪೋಷಕರಿರ್ಬೋದು, ತಾವು ಯಾವ ಯಾವ ಪ್ರದೇಶಗಳಿಗೆ ಭೇಟಿ ನೀಡಬಹುದು, ಸುಂದರ ತಾಣಗಳಿಗೆ ಎಲ್ಲಿ ಹೋಗ್ಬೋದು ಅಂತ ಯೋಚನೆ ಮಾಡ್ತಾ ಇರೋರಿಗೆ ನಾವು ಇಂದು ವಿಶೇಷವಾದಂಥ ಒಂದು ಸ್ಥಳದ ಪರಿಚಯವನ್ನು ಮಾಡಿಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈ ಸ್ಥಳ ಯಾವುದು ಅಂತ ಕೇಳ್ತಿದ್ದೀರಾ? ಚಿಕ್ಕಮಗಳೂರು ಜಿಲ್ಲೆಯ ವ್ಯಾಪ್ತಿಯಲ್ಲಿರತಕ್ಕಂಥ ಶಿವಮೊಗ್ಗಕ್ಕೆ ಹತ್ತಿರವಿರತಕ್ಕಂತಹ, ನಿಮಗೆ ಸುಲಭವಾಗಿ ಹೇಳಬೇಕು ಅಂತಂದರೆ ಕುವೆಂಪು ವಿಶ್ವವಿದ್ಯಾನಿಲಯದ ಹಿಂಭಾಗದಲ್ಲಿ ಬರುವಂಥದ್ದು ಭದ್ರಾ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ನಿಮಗೆ ಬೋಟ್ ರೈಡಿಂಗು ಮತ್ತು ಜೀಪ್ ರೈಡಿಂಗಿನ ಮೂಲಕ ಅರಣ್ಯದಲ್ಲಿ ಇರತಕ್ಕಂತಹ ಒಂದಿಷ್ಟು ಮರ ಮತ್ತು ಪ್ರಾಣಿ ಸಂಕುಲಗಳು ಹಾಗೂ ನದಿಯಲ್ಲಿ ನೀರು ಕುಡಿಯಲಿಕ್ಕೆ ಬರತಕ್ಕಂತಹ ಹಲವು ಪ್ರಾಣಿ ಪಕ್ಷಿಗಳ ಸಮೂಹಗಳನ್ನು ತೋರಿಸ್ತಕ್ಕಂಥ ಬೋಟ್ ರೈಡಿಂಗಿಗೆ ಸಂಬಂಧಪಟ್ಟಂಥ ವಿಶೇಷ ಮಾಹಿತಿಯನ್ನು ತಿಳಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈ ಮಾಹಿತಿಯನ್ನು ನಾವು ಸ್ವತಃ ಅದೇ ಪ್ರದೇಶಕ್ಕೆ ಹೋಗಿ ನೇರವಾಗಿ ಅನುಭವಿಸಿ ಮಾಹಿತಿಯನ್ನು ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಮೊದಲು ನಾವು ಬೆಳಗ್ಗೆ ನಮ್ಮ ಕಚೇರಿಯಿಂದ ಹೊರಟು ACF ಅವರ ಕಚೇರಿಯನ್ನು ಪ್ರವೇಶ ಮಾಡಿದ್ವಿ. ಅಲ್ಲಿ ನಮಗೆ ಎದುರಾದವರೇ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಅಂದರೆ ACF ಆದಂತಹ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಲಕ್ಕವಳ್ಳಿಯ ಸಂತೋಷ್ ಸಾಗರ್ ಅವರು. ಸಂತೋಷ್ ಸಾಗರ್ ಅವರೇ, ನಮಸ್ಕಾರ ಹಾಗೂ ಸ್ವಾಗತ. ನಮಸ್ತೆ ಸರ್. ನಮಸ್ತೆ. ಈಗ ನಮ್ಮ ಕೇಳೋರಿಗೆ ಹೇಳಬೇಕು, ಭದ್ರಾ ಹುಲಿ ಸಂರಕ್ಷಿತ ವಲಯ ಅಂತ ಹೇಳ್ಬಿಟ್ರಿ ನೀವು. ಇದು ಹೇಗೆ, ಇದು ಯಾವಾಗ ಶುರುವಾಯಿತು, ಏನು ಕತೆ? ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶದ ಇತಿಹಾಸ ನಾವು ಹೇಳೋದಾದರೆ, ಇದು ಉತ್ತಮವಾದಂಥ ಒಂದು ಏನು ವೆಸ್ಟರ್ನ್ ಘಾಟ್ಸ್ ಅಂತ ಹೇಳ್ತೀವಿ, ಪಶ್ಚಿಮ ಘಟ್ಟಗಳ ಪಾರಂಪರಿಕ ಅರಣ್ಯ ತಾಣದ ವ್ಯಾಪ್ತಿಯಲ್ಲಿ ಬರುವಂತಹ ಈ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಮೈಸೂರು ರಾಜರ ಒಡೆತನದ ಸಮಯದಲ್ಲೇ 1951ನೇ ಇಸ್ವಿಯಲ್ಲಿ ಜಾಗ್ರಾ ವ್ಯಾಲಿ ಗೇಮ್ ಸ್ಯಾಂಚುರಿ ಅಂತೇಳಿ ಸುಮಾರು 124 ಚದರ ಕಿಲೋಮೀಟರ್ ಅರಣ್ಯ ಪ್ರದೇಶವನ್ನು ಘೋಷಣೆ ಮಾಡ್ತಾರೆ. ಆ ನಂತರ ಸುಮಾರು 1974ರಲ್ಲಿ ಪುನಃ ಅದನ್ನೇ ಏರಿಯಾನ ಸ್ವಲ್ಪ ಜಾಸ್ತಿ ಎಕ್ಸ್ಟೆಂಡ್ ಮಾಡಿ 492 ಚದರ ಕಿಲೋಮೀಟರ್ ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ಭದ್ರಾ ಅಭಯಾರಣ್ಯ ಅಂತ ಘೋಷಣೆ ಮಾಡ್ತಾರೆ. ಹಾಗೆ ಆ ನಂತರ ಮತ್ತೆ ಪುನಃ ಅದು ಅದರ ಇಂಪಾರ್ಟೆನ್ಸು ಅಲ್ಲಿರುವಂಥ ಪ್ರಾಣಿಗಳು ಅಥವಾ ಬೇರೆ ನಮ್ಮ ಸಸ್ಯಾಹಾರಿ ಪ್ರಾಣಿಗಳಾಗಿರ್ಬೋದು, ಮಾಂಸಾಹಾರಿ ಪ್ರಾಣಿಗಳಾಗಿರ್ಬೋದು, ಜೀವ ವೈವಿಧ್ಯತೆಯಲ್ಲಿ ಅಗಾಧವಾದ ಸಂಪತ್ತನ್ನು ನೋಡಿ 1998ರಲ್ಲಿ ನಮ್ಮ ಭಾರತ ಸರ್ಕಾರ 25ನೇ ಹುಲಿ ಸಂರಕ್ಷಿತ ಪ್ರದೇಶವನ್ನಾಗಿ ಘೋಷಣೆ ಮಾಡುತ್ತವೆ. ಸುಮಾರು ನಮ್ಮ ಭಾರತದಲ್ಲಿ 55 ಹುಲಿ ಸಂರಕ್ಷಿತ ಪ್ರದೇಶ ಇದ್ದಾವೆ. ಅದರಲ್ಲಿ ನಮ್ಮದು 25ನೇ ಹುಲಿ ಸಂರಕ್ಷಿತ ಪ್ರದೇಶವಾಗಿ ಟೈಗರ್ ರಿಸರ್ವ್ನ ಘೋಷಣೆ ಮಾಡ್ತಾರೆ. ಆ ನಂತರ ಸುಮಾರು 2002ನೇ ಇಸ್ವಿಯಲ್ಲಿ ನಮ್ಮ ಈ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಸುಮಾರು ಜನವಸತಿ ಪ್ರದೇಶಗಳು ಆಲ್ರೆಡಿ ಹೊಂದ್ಕೊಂಡಿರ್ತವೆ. ಅವನ್ನ ನಮ್ಮ ಇಂಡಿಯಾದಲ್ಲೇ ಪ್ರಥಮ ಬಾರಿಗೆ ಪುನರ್ವಸತಿ ಯೋಜನೆಯಲ್ಲಿ ಯಶಸ್ವಿಯಾಗಿ ನಿರ್ವಹಿಸಿದಂತಹ ಒಂದು ಹೆಗ್ಗಳಿಕೆ ನಮ್ಮ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶಕ್ಕಿದೆ. MC ಹಳ್ಳಿ ಹಾಗೂ ಕೆಳಗೂರು ಬೇರೆ ಬೇರೆ ಊರುಗಳಿಗೆ 16 ವಿಲೇಜಿಂದ ಒಂದು 736 ಕುಟುಂಬಗಳನ್ನು ಸ್ಥಳಾಂತರ ಮಾಡ್ತಾರೆ. ಆ ನಂತರ ಸಮೃದ್ಧವಾಗಿ ನಮ್ಮ ಅರಣ್ಯ ಪ್ರದೇಶ ಉಳ್ಕೊಂಡ ನಂತರ ಈಗ 2011ರಲ್ಲಿ ಮತ್ತೆ ಅದಕ್ಕೆ ಅಡಿಷನಲ್ ಆಗಿ ಸುಮಾರು 571 ಚದರ ಕಿಲೋಮೀಟರ್ ಅರಣ್ಯ ಪ್ರದೇಶವನ್ನು ಬಫರ್ ಏರಿಯಾ ಅಂತೇಳಿ ಅಡಿಷನ್ ಆಗಿ ನಮಗೆ ಘೋಷಣೆ ಮಾಡಿರ್ತಾರೆ. ಒಟ್ಟು ನಮಗೆ ಈಗ ಹೆಚ್ಚು ಕಡಿಮೆ 1000 ಚದರ ಕಿಲೋಮೀಟರ್ ಅಷ್ಟು ಅರಣ್ಯ ಪ್ರದೇಶ ನಮಗೆ ಭದ್ರಾ ಹುಲಿ ಸಂರಕ್ಷಿತ ವ್ಯಾಪ್ತಿಯಲ್ಲಿ ಬರುತ್ತೆ. ಅದರಲ್ಲಿ ಕೋರು ಬಫರ್ ಎರಡೂ ಸೇರ್ಕೊಂಡಿದೆ. ಹೀಗೆ ಉತ್ತಮವಾದ ಎಲ್ಲ ಅರಣ್ಯ ಸಂಪತ್ತಾಗ್ಲಿ ವನ್ಯಜೀವಿ ಸಂಪತ್ತಾಗಲಿ ಬಹಳ ಹೇರಳವಾಗಿದೆ. ಸುಮಾರು 200 ಸಸ್ಯ ಪ್ರಭೇದ, 200ಕ್ಕಿಂತ ಹೆಚ್ಚು ಜಾತಿಯಂಥ ಸಸ್ಯ ಪ್ರಭೇದಗಳಾಗಿರ್ಬೋದು, ಬೇರೆ ಒಂದು 5ರಿಂದ 6 ಜಾತಿಯಂಥ ಬಿದಿರು ಇರಬಹುದು. ಹಾಗೆ ಒಂದು 40ರಿಂದ 50 ಜಾತಿಗಿಂತ ಹೆಚ್ಚಿನಂಥ ಸಸ್ತನಿಗಳು, ಏನು ಹುಲಿ, ಆನೆ, ಚಿರತೆ, ಸೀಳ್ನಾಯಿ, ಕಾಡ್ಕೋಣ, ಜಿಂಕೆ ಮುಂತಾದ ಪ್ರಾಣಿಗಳು ಇದ್ದಾವೆ. 850ಗಿಂತ ಹೆಚ್ಚಿನ ಪ್ರಭೇದಗಳಂಥ ಬರ್ಡ್ಸ್ಗಳಿದ್ದಾವೆ. ಕಡೆಯ ಹುಲಿ ಗಣತಿಯ ಪ್ರಕಾರ, ಹುಲಿ ಗಣತಿ ಅನ್ನೋಕ್ಕಿಂತ ಹುಲಿ ಸಮೀಕ್ಷೆ ಅಂತ ಹೇಳ್ಬೋದು. ಈಗ ಮೊನ್ನೆ ಕೂಡ ನಾವು ಅಲ್ಲಿ ಅಖಿಲ ಭಾರತ ಹುಲಿ ಸಮೀಕ್ಷೆನ ಪೂರ್ಣಗೊಳಿಸಿದ್ವಿ. ಅದರದಿನ್ನೂ ಫೈನಲ್ ರಿಸಲ್ಟ್ ಬಂದಿಲ್ಲ. ಕಡೆಯ ಗಣತಿಯ ಒಂದು ಅಂದಾಜಿನ ಪ್ರಕಾರ ಸುಮಾರು 28 ಹುಲಿಗಳು ನಮ್ಮ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಇದ್ದಾವೆ. ಅದರಲ್ಲಿ ಲಕ್ಕವಳ್ಳಿ ಆಗಿರ್ಬೋದು, ತಣಗೆಬೆಲೆ ಆಗಿರ್ಬೋದು, ಮುತ್ತೋಡೆ ಆಗಿರ್ಬೋದು, ಹಾಗೆ ಹೆಬ್ಬೆ, ಈ 4 ವಲಯಗಳ ವ್ಯಾಪ್ತಿಯಲ್ಲಿ ಒಳಗೊಂಡು ಒಂದು 28 ಹುಲಿಗಳಾದಂತ ನಾವು ಅಂದಾಜುಗಳನ್ನೇ ಮಾಡಿದ್ದೀವಿ.
ಸೊ ಇಷ್ಟು ಅಗಾಧವಾದ ಅರಣ್ಯ ಸಂಪತ್ತನ್ನು ಹೊಂದಿರತಕ್ಕಂತಹ ಅಥವಾ ವನ್ಯಜೀವಿ ಸಂಪತ್ತನ್ನು ಹೊಂದಿರತಕ್ಕಂತಹ ಈ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಯಾವಾಗಲೂ ಪ್ರವಾಸಿಗರು ಭೇಟಿ ನೀಡ್ತಾ ಇರೋದ್ರಿಂದ ಅವರ ಮಕ್ಕಳಿಗಾಗಿರಿ ಅಥವಾ ಮುಂದಿನ ಜನಾಂಗಕ್ಕಾಗಲಿ ನಮ್ಮ ಅರಣ್ಯ ಪ್ರದೇಶದ ಮಹತ್ವ, ಅಲ್ಲಿರುವಂಥ ವನ್ಯಜೀವಿಗಳ ಮಹತ್ವ ಅವರು ತಿಳ್ಕೊಂಡು ಅದನ್ನು ಉಳಿಸಬೇಕು, ಬೆಳೆಸಬೇಕು. ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಅರಣ್ಯ ಪ್ರದೇಶದ ನಾಶದಿಂದಾಗಿ ಎಷ್ಟು ಹವಾಮಾನ ವೈಪರೀತ್ಯಗಳಾಗ್ತಿದ್ದಾವೆ ಅಂತ ಹೇಳಿ. ಯಾಕಂದರೆ ಇಷ್ಟು ಹೀಟು ಒಂಥರ ಉರಿ ಯಾವತ್ತೂ ನಾವು ನೋಡಿರಲಿಲ್ಲ. ಇಡೀ ಅರಣ್ಯದ ಪ್ರದೇಶದ ಒಂದು ಹೆಚ್ಚಿನ ಬಳಕೆ ಅಥವಾ ನಮ್ಮ ಜನಸಂಖ್ಯೆ ಹೆಚ್ಚಳದಿಂದಾಗಿ ಅದರ ಪ್ರದೇಶದ ಮೇಲೆ ಒತ್ತಡ ಬೀಳ್ತಾ ಇರೋದ್ರಿಂದ ಸಾಮಾನ್ಯವಾಗಿ ಅರಣ್ಯ ಪ್ರದೇಶ ಕಡಿಮೆ ಆಗ್ತಾ ಇರುವಂಥ ಒಂದು ಸಂಗತಿ ಕಾಣ್ತಾ ಬರ್ತಾ ಇರೋದ್ರಿಂದ ಸುಮಾರು ಎಲ್ಲ ಸಮಸ್ಯೆಗಳನ್ನಾಗಲಿ ಅಥವಾ ಎಲ್ಲ ನಾವು ಇದನ್ನು ಅನುಭವಿಸ್ತಾ ಇದ್ದೀವಿ. ಅರಣ್ಯ ನಾಶದಿಂದ ಹಲವಾರು ಸಮಸ್ಯೆಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ. ಅದು ಈ ವರ್ಷ ಅಂತೂ ಬಿಸಿಲಿನ ಬೇಗೆ ಏನು ಅನ್ನೋದನ್ನ ಪ್ರತಿಯೊಬ್ಬರು ಅನುಭವಿಸ್ತಾ ಇರೋದ್ರಿಂದ ಗೊತ್ತಾಗುತ್ತೆ. ಇನ್ನೊಂದು ವಿಷಯವನ್ನ ಹೇಳಬೇಕು ಸಂತೋಷ್ ಸಾಗರ್ ಅವರೇ, ಇದು 2 ನದಿಗಳ ಸಂಗಮ ಅಂತಲೂ ಕೂಡ ಒಂದು ಮಾತಿದೆ. ಅದ್ರ ಬಗ್ಗೆ ಮಾತಾಡೋಣ ಈಗ. 2 ನದಿಗಳು ಅಂದರೆ ನಾನು ಹೇಳ್ದಂಗೆ ಇದು ಹೆಸರೇ ಏನು ಹೇಳ್ತಾ ಇದೆ, ಭದ್ರಾ ಹುಲಿ ಸಂರಕ್ಷಿತ. ಅಂದರೆ ಭದ್ರಾ ನದಿಯ ಒಂದು ಹಿನ್ನೀರಿನ ಪ್ರದೇಶದಲ್ಲಿ ವಿಸ್ತಾರವಾದ ಜಾಗವನ್ನು ನಾವು ಹುಲಿ ಸಂರಕ್ಷಿತ ಪ್ರದೇಶವಾಗಿ ಘೋಷಣೆ ಮಾಡಿರೋದ್ರಿಂದ ಅದರ ಜೊತೆಗೆ ನಮ್ಮ ಮುತ್ತೋಡಿ ವಲಯದಲ್ಲಿ ಸೋಮವಾಹಿನಿ ಅಂತ ಒಂದು ಉಪನದಿ ಕೂಡ ಬರ್ತಾ ಇದೆ. ಆ ಉಪನದಿ ಹಾಗೂ ಭದ್ರಾ 2 ಸಂಗಮದ ಪ್ರದೇಶವಾಗಿರೋದ್ರಿಂದ ಇದನ್ನು 2 ನದಿಗಳ ಒಂದು ಸಂಗಮದ ಪ್ರದೇಶ ಅಂತ ಹೇಳ್ತೀವಿ. ಈ 2 ನದಿಗಳ ಹೇರಳವಾದ ಜಲಸಂಪತ್ತು ಇರೋದ್ರಿಂದ ಇಲ್ಲಿ ಇರತಕ್ಕಂಥ ವನ್ಯಜೀವಿಗಳಿಗೆ ಅಥವಾ ಸಸ್ಯ ಪ್ರಭೇದಗಳಿಗೆ ಅವುಗಳನ್ನು ಮುಂದೆ ಅವುಗಳ ಸಂತತಿ ಬೆಳೆಸೋದಕ್ಕಾಗಲಿ ಅವು ಅಲ್ಲಿ ಆಹಾರ ಅಥವಾ ಬೇರೆ ಆವಾಸ ಸ್ಥಾನವನ್ನು ಗಟ್ಟಿಗೊಳಿಸೋದಕ್ಕೆ ಇವು ಸಹಕಾರ ನೀಡ್ತಾ ಇದ್ದಾವೆ ಅಂತ ಹೇಳ್ಬೋದು. ನಾವು ಎಲ್ಲ ಗೊತ್ತಿದೆ, ನಮ್ಮ ಏನು ಈ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಲ್ಯಾಂಡ್ಸ್ಕೇಪ್ ತುಂಬ ಚೆನ್ನಾಗಿದೆ. ಈ ಕಡೆ ನದಿ ನೀರು ಬ್ಯಾಕ್ ವಾಟ್ರು ಭದ್ರಾ ಹಿನ್ನೀರಿನ ಪ್ರದೇಶ ಆಗಿರ್ಬೋದು, ಈ ಕಡೆ ನಾವು ಒಳಗಡೆ ಹೋದರೆ ಕೋರ್ ಝೋನಲ್ಲಿ ಅರಣ್ಯ ಪ್ರದೇಶವಾಗಿರ್ಬೋದು. ಅರಣ್ಯ ಪ್ರದೇಶದಲ್ಲಿ ಸುಮಾರು ವಿವಿಧ ಪ್ರಭೇದದ ಸಸ್ಯಗಳನ್ನು ನೋಡ್ಬೋದು. ಹಾಗೆ ನೀವು ಬೋಟ್ ಸಫಾರಿ ಮಾಡಿದ್ರೆ ಬ್ಯಾಕ್ ವಾಟ್ರಲ್ಲಿ ಯಾವಾಗ ನೀರು ಕಡಿಮೆ ಆಗಿರುತ್ತೆ ಆ ಭಾಗದಲ್ಲಿ ಹೊಸ ಹುಲ್ಲು ಚಿಗುರಿರ್ತಕ್ಕಂತಹ ಅಲ್ಲಿ ಆ ಸಂದರ್ಭದಲ್ಲಿ ಅದನ್ನು ಮೇಯಕ್ಕೆ ಬರ್ತಕ್ಕಂಥ ಆನೆಗಳಾಗಿರ್ಬೋದು, ಬೇರೆ ಜಿಂಕೆಗಳಾಗಿರ್ಬೋದು, ಕಡುವೆಗಳಾಗಿರ್ಬೋದು, ಅಂಥ ಪ್ರಾಣಿಗಳನ್ನು ನೋಡ್ಬೋದು. ಆಮೇಲೆ ನೀರಿನಲ್ಲಿ ಕೆಲವು ವಾಸವಾಗಿರೋಂಥ ನೀರು ನಾಯಿಗಳು, ವಾಟರ್ಸ್ ಅಂತ ಹೇಳ್ತೀವಿ, ಅವನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಹಾಗೆ ಮೊಸಳೆಗಳು ಕಾಣ್ತವೆ. ಇತ್ತೀಚಿನ ದಿನಗಳಲ್ಲಂತೂ ನಮ್ಮಲ್ಲಿ ಒಂದು ಕಪ್ಪು ಚಿರತೆ ಕೂಡ ಕಂಡು ಅದು ಸ್ವಲ್ಪ ಆಕರ್ಷಣೆ ಜಾಸ್ತಿ ಆಗ್ತಿದೆ ಅಂತ ಹೇಳ್ಬೋದು. ಸುಮಾರು ಬುಕಿಂಗ್ಸ್ ತುಂಬ ಚೆನ್ನಾಗಿದೆ. ಆನ್ಲೈನ್ ಬುಕಿಂಗ್ ಮುಖಾಂತರ ನಾವು ಈಗ ಏನು ಸಫಾರಿ ನಡೆಸ್ತಾ ಇದ್ದೀವಿ, ಆ ಬುಕ್ಕಿಂಗಲ್ಲಿ ಯಾವಾಗಲೂ ನಮ್ಮಲ್ಲಿ ಈಗ ಬೇಸಿಗೆ ರಜಾ ಬರ್ತಿರೋದ್ರಿಂದ ಅಥವಾ ಈ ಕಂಟಿನ್ಯೂಸ್ ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಆ ಥರ ಕಂಟಿನ್ಯೂಸ್ ರಜೆಗಳು ಬಂದಾಗ ಯಾವಾಗಲೂ ಕ್ರೌಡ್ ಜಾಸ್ತಿ ಇದ್ದೇ ಇರುತ್ತೆ. ಒಂದು ಸಂತೋಷ ಸಾಗರ, ನಮ್ಮ ಕೇಳೋರಿಗೆ ಹೇಳ್ಬೋಣ, ತಾವು ಈ ಬೋಟಿಂಗು ಸಫಾರಿ ಅಂತಂದ್ರೆ, ಅದೇ ರೀತಿಯಲ್ಲಿ ಒಂದು ಫಾರೆಸ್ಟ್ ಸಫಾರಿ ಅಂತಂದ್ರೆ, ಇದು ಏನಿದೆ 2 ವ್ಯತ್ಯಾಸ ಅಂದರೆ ಬೋಟ್ ಸಫಾರಿ ಅಂದರೆ ಈಗ ಭದ್ರಾ ಹಿನ್ನೀರಿನ ಪ್ರದೇಶದಲ್ಲಿ ಬೋಟಲ್ಲಿ ನಾವು ಕರ್ಕೊಂಡು ಹೋಗ್ತೀವಿ. ಆ ಬೋಟಿನ ನೀರಲ್ಲಿ ಹೋಗುವಂಥ ಒಂದು ಎಕ್ಸ್ಪೀರಿಯನ್ಸ್ ಜೊತೆಗೆ ಆ ಭದ್ರಾ ಹಿನ್ನೀರಿನ ವ್ಯಾಪ್ತಿಯಲ್ಲಿ ಏನು ಹುಲ್ಲುಗಾವಳು ಇರುತ್ತವೆ ಅಥವಾ ಕಾಡಿನ ಅಂಚಿನ ಪ್ರದೇಶದಲ್ಲಿ ಯಾವ್ಯಾವ ಪ್ರಾಣಿಗಳು ನೀರು ಕುಡಿಯೋಕ್ಕೆ ಬರ್ತವೆ ಅವನ್ನ ಒಂದು ವೀಕ್ಷಣೆ ಮಾಡುವಂಥ ಒಂದು ಸಂದರ್ಭ. ಹಾಗೆ ಮುಖ್ಯವಾದ ಆಕರ್ಷಣೆ ಅಂತ ಹೇಳಿದ್ರೆ ನಮ್ಮ ಭದ್ರಾ ಹಿನ್ನೀರಿನ ಪ್ರದೇಶದಲ್ಲಿ ಈ ಸುಮಾರು ಈಗ ಜನವರಿ ಫೆಬ್ರವರಿ ಮಾರ್ಚಲ್ಲಿ ಏನು ನೀರು ಕಡಿಮೆ ಆಗುತ್ತೆ, ಆ ನಡುಗಡ್ಡೆಗಳು ಓಪನ್ ಆಗ್ತವೆ. ಆ ನಡುಗಡ್ಡೆಗಳು ಓಪನ್ ಆದಾಗ ಸ್ಪೆಷಲ್ ಬರ್ಡ್ ಇದೆ, ರಿವರ್ ಟನ್ ಅಂತ. ಅದಕ್ಕೆ ಸುಮಾರು ಸೈಬೀರಿಯಾದಿಂದ ಬಂದು ಇಲ್ಲಿ ಅವು ಆ ನಡುಗಡ್ಡೆಯಲ್ಲಿ ಹಿನ್ನೀರಿನ ಪ್ರದೇಶದಲ್ಲಿ ಅಲ್ಲೇ ಮೊಟ್ಟೆ ಇಟ್ಟು ಅವು ಮರಿಗಳನ್ನು ಮಾಡಿಕೊಂಡು ಪುನಃ ಅವು ಸುಮಾರು 50,000 ಕಿಲೋಮೀಟರ್ ಅಷ್ಟು ವಾಪಸ್ ಹೋಗ್ತವೆ ಅಂತೇಳಿ ನಮ್ಮ ರಿಸರ್ಚ್ಗಳು ಹೇಳ್ತಾ ಇದಾವೆ. ಹಾಗಾಗಿ ಅದು ಒಂದು ಆಕರ್ಷಣೆ ಬೋಟ್ ಸಫಾರಿಯಲ್ಲಿ ನೀವು ಹೋಗೋದಾದ್ರೆ. ಅದ್ರ ಜೊತೆಗೆ ಮಕ್ಕಳಿಗಾಗಲಿ ಬೇರೆಯವರಿಗಾಗಲಿ ಬೋಟಲ್ಲಿ ಈಗ ಎಲ್ಲ ಕಡೆನೂ ನಾವು ದೊಡ್ಡ ಬೋಟಲ್ಲಿ ಹೋಗೋಕ್ಕಿಂತ ಒಂದು ಸ್ಮಾಲ್ ಬೋಟಿಂಗ್ ಮಾಡೋದ್ರಲ್ಲಿ ಅವ್ರಿಗೊಂದು ಖುಷಿ. ಜಾಕೆಟ್ ಬೇರೆ ಹೋಗ್ತೀವಿ, ಎಲ್ಲ ಸೇಫ್ಟಿ ಇರುತ್ತೆ. ಆಮೇಲೆ ನಮ್ಮಲ್ಲಿ ಒಬ್ರು ನ್ಯಾಚುರಲಿಸ್ಟ್ ಅಥವಾ ಗೈಡ್ ಇರ್ತಾರೆ, ಅವರೆಲ್ಲ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತಾರೆ. ಅದು ಬೋಟ್ ಸಫಾರಿ ಉದ್ದೇಶ ಆಯ್ತು. ಇನ್ನೊಂದು ಜಂಗಲ್ ಸಫಾರಿ ಅಂದ್ರೆ ಜೀಪಲ್ಲಿ ಹೋಗ್ತೀವಿ. ಸುಮಾರು 8 ಜನ ಒಂದು ಜೀಪಲ್ಲಿ ಅಕಾಮಡೇಟ್ ಮಾಡ್ತೀವಿ. ಅವರು ಜೀಪಲ್ಲಿ ಹೋಗ್ಬೇಕಾದ್ರೆ ಈಗ ಏನು ರೋಡಲ್ಲಿ ಪಾಸ್ ಆಗ್ಬೇಕಾದ್ರೆ ವಿವಿಧ ಜಾತಿಯ ಮರಗಳನ್ನಾಗಿರ್ಬೋದು, ಆ ಮರಗಳ ಪ್ರಭೇದ, ಆ ಮರಗಳಲ್ಲಿ ಹಕ್ಕಿಗಳು ಗೂಡಿಟ್ಟಿರ್ತಕ್ಕಂಥವಾಗಿರ್ಬೋದು, ಯಾವ್ಯಾವ ಪ್ರಾಣಿಗಳ ಆವಾಸ ಸ್ಥಾನ ಹೇಗಿದೆ, ಯಾವ ಮರ ಯಾವ ಟೈಮಲ್ಲಿ ಹೂ ಬಿಡ್ತಾ ಇದೆ, ಯಾವ ಮರ ಯಾವ ಟೈಮಲ್ಲಿ ಕಾಯಿ ಬಿಡ್ತಾ ಇದೆ ಅನ್ನೋ ಒಂದು ಜ್ಞಾನ ಅಥವಾ ಒಂದು ಎಜುಕೇಶನ್ ಮಕ್ಕಳಿಗೂ ಸಿಗುತ್ತೆ. ಜೊತೆಗೆ ಒಳ್ಳೆ ಆಕ್ಸಿಜನ್, ಮುಖ್ಯವಾಗಿ ಆ ಕಾಡಲ್ಲಿ ಸುಮಾರು 1.5 ಗಂಟೆ ನಾವೇನು ಸಫಾರಿಗೆ ಹೋಗಿ ಬರ್ತೀವೋ ಉತ್ತಮವಾದ ಗಾಳಿ ಸಿಗುತ್ತೆ. ಅದಕ್ಕಿಂತ ದೊಡ್ಡದು ಯಾವುದಿಲ್ಲ. ಲಾಸ್ಟ್ ಟೈಮ್ ನಾವೆಲ್ಲ ಅನುಭವಿಸಿದ್ವಿ ಕರೋನಾ ಟೈಮಲ್ಲಿ ಒಂದು ಸಿಲಿಂಡರ್ 700 ರೂಪಾಯಿ 800 ರೂಪಾಯಿ ಕೊಟ್ಟು ಆಕ್ಸಿಜನ್ ಸಿಲಿಂಡರ್ ತಗೊಂಡು ನಾವು ಉಸಿರಾಡಂತ ಪರಿಸ್ಥಿತಿ ಇದ್ದು. ಈಗ 1.5 ಗಂಟೆಯಲ್ಲಿ ನೀವು ಕಾಡೊಳಗಡೆ ಸಫಾರಿಗೆ ಹೋದಾಗ ಅಲ್ಲಿ ಯಥೇಚ್ಛವಾಗಿ ನೈಸರ್ಗಿಕವಾಗಿ ಆಕ್ಸಿಜನ್ ಸಿಗುತ್ತೆ. ಅದು ಒಂದು ಉತ್ತಮವಾದ ಬೆಳವಣಿಗೆ ಅಂತ ಹೇಳ್ಬೋದು. ನಿಮ್ಮ ಒಂದು ಈ ಜಂಗಲ್ ಸಫಾರಿಗೆ ಹೋದಂತ ಸಮಯದಲ್ಲಿ ಜೀಪ್ನಲ್ಲಿ ಕರ್ಕೊಂಡು ಹೋಗುವಂತ ಒಂದು ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಬೆಳೆದಿರತಕ್ಕಂತಹ ಮರಗಳನ್ನ ನೋಡುವುದೇ ಒಂದು ಸೊಬಗಲ್ವಾ? ಖಂಡಿತ. ಅದು ಬಹಳ ಹೈಟ್ ಇರತಕ್ಕಂತ ಮರಗಳನ್ನ ನೋಡ್ತೀವಿ. ಆಮೇಲೆ ವಿಶೇಷವಾದಂತಹ ವಿವಿಧ ತಳಿಗಳನ್ನು ಕೂಡ ನೋಡ್ತೀವಿ.
ನೋಡ್ತೀವಿ. ಖಂಡಿತ ವೈವಿಧ್ಯತೆಯಲ್ಲಿ ಏಕತೆ ಅಂತ ಹೇಳ್ತೀವಿ, ಹೆಂಗೆ ನಮ್ಮ ಭಾರತ ದೇಶನೂ ಹಾಗೆ ಅರಣ್ಯದಲ್ಲೂ ವಿವಿಧವಾದ ಜಾತಿಯ ಮರಗಳು ಇರೋದ್ರಿಂದ ಆ ಅರಣ್ಯ ಪ್ರದೇಶ ಹೇರಳವಾಗಿ ಸಂಪದ್ಭರಿತವಾಗಿರೋದನ್ನು ನಾವು ಕಾಣ್ಬೋದು. ಇಲ್ಲಿ ಸುಮಾರು ನಮ್ಮಲ್ಲಿ ಬೀಟೆ, ನಂದಿ, ಹೊನ್ನೆ, ತೇಗ ಅಥವಾ ಬಿದಿರು, ನಾನು ಹೇಳಿದೆ ವೆರೈಟೀಸ್ ಆಫ್ ಬಿದಿರು ಇದಾವೆ ಅಂತ. ಆ ಬಿದಿರನ್ನು ನೋಡ್ಬೋದು. ಆ ಬಿದಿರು ಮತ್ತು ಬೇರೆ ಬೇರೆ ಸುಮಾರು ನಮ್ಮ ಚಿಟ್ಟೆಗಳು, ಬಹಳ ಪ್ರಭೇದದ ಚಿಟ್ಟೆಗಳಿದೆ ಅಂತ ನಾನು ಹೇಳಿದೆ. ಆ ಚಿಟ್ಟೆಗಳು ಹೋಗತಕ್ಕಂಥ ನೀರಿನ ಪ್ರದೇಶದಲ್ಲಿರುವಂಥ ಸಣ್ಣ ಸಣ್ಣ ಗಿಡಮಗಳು, ಅದ್ರ ಹೂವು ಆಗಿರ್ಬೋದು, ಅದನ್ನೆಲ್ಲ ಅಬ್ಸರ್ವ್ ಮಾಡೋದಂತ ಒಂದು ಸೌಭಾಗ್ಯ ನಾವು ಜೀಪಲ್ಲಿ ಹೋಗೋದಾದ್ರೆ. ಆಮೇಲೆ ಆನೆಗಳಂತೂ ಸಾಮಾನ್ಯವಾಗಿ ಕಂಡೇ ಕಾಣ್ತಾವೆ. ಆನೆ, ಕಾಡ್ಕೋಣ, ಜಿಂಕೆ, ಕಾಡ್ಕುರಿಗಳು, ಹೌದು, ಚಿರತೆಗಳು. ಮರ ನಾವು ಅಬ್ಸರ್ವ್ ಮಾಡ್ತಾ ಹೋದ್ರೆ ಮರದ ಮೇಲೂ ಕೂಡ ಚಿರತೆಗಳನ್ನ ನೋಡಿದಂತ ಸಂದರ್ಭಗಳು ಸುಮಾರು ಕಂಡು ಬರ್ತವೆ. ಮರದ ಮೇಲೆ ಕೂತಿರ್ತಾವೆ. ಆಮೇಲೆ ವಿವಿಧ ರಣಹದ್ದುಗಳಾಗಿರ್ಬೋದು, ಕೆಲವು ಎಂಡೇಂಜರ್ಡ್ ಸ್ಪೀಸೀಸ್ ಅಂತೀವಿ, ಅಂದ್ರೆ ಅವು ಅಳಿವಿನಂಚಿಲಿರುವಂತ ಪ್ರಭೇದಗಳು, ಈ ಕೆಂದಳಿಲು ಅಂತ ಪ್ರಭೇದಗಳು ಎಲ್ಲವೂ ಮರದ ಮೇಲೇನೆ ಇರ್ತವೆ. ಅಂದ್ರೆ ಮರನ ನೋಡ್ತಾ ಹೋದ್ರೆ ಮರದ ಪ್ರಭೇದನೂ ಗೊತ್ತಾಗುತ್ತೆ, ಅದರ ಜೊತೆ ಅಲ್ಲಿರುವಂತ ಪ್ರಾಣಿಗಳು, ವಿಶೇಷ ಪ್ರಾಣಿಗಳನ್ನು ನೋಡುವಂತ ಸೌಭಾಗ್ಯ ಪ್ರವಾಸಿಗರಿಗೆ ಸಿಗುತ್ತೆ ಅಂತ ನಾನು ಹೇಳಲಿಕ್ಕೆ. ನಂದಿ ಮರ ಅಂತೀವಿ, ಅದು ನೆಕೆಡ್ ಲೇಡಿ ಆಫ್ ಫಾರೆಸ್ಟ್ ಅಂತ ನಮ್ಮ ಫಾರೆಸ್ಟ್ ಟರ್ಮಲ್ ಕರಿತೀವಿ. ಅಂದ್ರೆ ಅದು ಯಾವಾಗ್ಲೂ ಬೋಲು ಫುಲ್ಲು ಬಿಳಿಸ್ಕೊಂಡಿರುತ್ತೆ, ಅದ್ರ ಮೇಲೆ ಬಾರ್ಕ್ ಯಾವಾಗಲೂ ಓಪನ್ ಆಗಿರುತ್ತೆ. ಆ ಮರನ ಗುರುತಿಸಬಹುದು ಯಾರು ನೋಡಿದ್ರು. ನೀಲಗಿರಿ ಮರ ಟೈಪೇ ಬರುತ್ತೆ, ಫುಲ್ ವೈಟ್ ಕಾಣ್ತಾ ಇರುತ್ತೆ. ಆಮೇಲೆ ಮುತ್ತುಗದ ಮರ, ಅದು ಹೂ ಬಿಡುವಂತ ಸಂದರ್ಭ, ಅದು ಇಡೀ ಫ್ಲೇಮ್ ಆಫ್ ದ ಫಾರೆಸ್ಟ್ ಅಂತೀವಿ. ಅಂದ್ರೆ ಕಾಡಿಗೆ ಬೆಂಕಿ ಹಾಕದಂತ ಒಂದು ಪ್ರಸಂಗ ಕಂಡು ಬರುತ್ತೆ ಆ ಹೂವು ನೋಡೋದ್ರಿಂದ. ಆ ಭಾವನೆ ನೋಡೋದಕ್ಕೆ ಅದೊಂದು ಖುಷಿಯಾದ ಕ್ಷಣ ಅಂತ ನಾನು ಹೇಳ್ಬೋದು. ನಾನು ಇದನ್ನ ಮುಖ್ಯವಾಗಿ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಯಾವುದೇ ಒಬ್ಬ ಪ್ರವಾಸಿಕ ಹೋಗುವಾಗ ಮೈಯೆಲ್ಲ ಕಣ್ಣಾಗಿ ಹೋಗ್ಬೇಕಾಗತ್ತೆ. ಖಂಡಿತ ಮೈಯೆಲ್ಲ ಕಣ್ಣಾಗಿ ಹೋಗ್ಬೇಕು. ಯಾವುದೇ ಒಂದು ನಿಶಬ್ದವಾಗಿ ಸೌಂಡ್ ಮಾಡಬಾರ್ದು. ಯಾವುದೇ ಅತ್ಯಧಿಕ ಪರ್ಫ್ಯೂಮ್ಗಳನ್ನು ಬಳಕೆ ಮಾಡಬಹುದು, ಯಾಕಂದ್ರೆ ಪ್ರಾಣಿಗಳಿಗೆ ಅವು ಇರಿಟೇಟ್ ಮಾಡುತ್ತವೆ. ಆಮೇಲೆ ಕಣ್ಣಿಗೆ ಕಾಣುವಂಥ ಹೆಚ್ಚಾಗಿ ಕಂಡು ಬರುವಂಥ ಬಿಳಿ ಬಟ್ಟೆ ಅಥವಾ ಕಣ್ಣಿಗೆ ರಾಚುವಂಥ ಬಟ್ಟೆಗಳನ್ನು ಹಾಕೊಂಡು ಹೋಗ್ಬಾರ್ದು. ನಿಶಬ್ದವಾಗಿ ಹೋಗಬೇಕು. ಆವಾಗ ಆದಷ್ಟು ಅರಣ್ಯ ಪ್ರದೇಶನೂ ನೋಡ್ಬೋದು, ಅಲ್ಲಿನ ಪ್ರಾಣಿಯ ಚಲನವಲನ್ನು ನಾವು ಗಮನಿಸ್ಬೋದು. ಹಾಗೆ ಅವರು ಯಾವುದೇ ಕಾರಣಕ್ಕೆ ಯಾವುದೇ ಒಂದು ಬೆಂಕಿ ಪಟ್ಟಣ ಬೇರೆ ಬೇರೆ ಐಟಮ್ಗಳನ್ನು ನಾವು ಹೋಗೋದಕ್ಕೆ ಬಿಡೋದಿಲ್ಲ. ಅಲ್ಲೇ ಫಸ್ಟ್ ಸ್ಕ್ರೀನಿಂಗ್ ಮಾಡಿ ನಾವು ಕಳಿಸ್ತಾ ಇರ್ತೀವಿ. ಆಮೇಲೆ ಪೊಲ್ಯೂಷನ್ ಮಾಡಬಾರ್ದು. ಮೇನಾಗಿ ಪ್ಲಾಸ್ಟಿಕ್ ಅವೆಲ್ಲ ನಾವು ಅಲ್ಲೇ ನಮ್ಮ ಮೇನ್ ಗೇಟಲ್ಲೆಲ್ಲ ವಾಪಸ್ ತಗೊಂಡಿರ್ತೀವಿ. ಆದರೂ ಜನರಿಗೆ ತಿಳುವಳಿಕೆ ನೀಡೋದು ಅದು ಮುಖ್ಯ. ಹಾಗೆ ಇತ್ತೀಚಿನ ದಿನಗಳಲ್ಲಿ ನೀವು ಹೇಳಿದಂಗೆ ತಾಪಮಾನ ಜಾಸ್ತಿ ಇರೋದ್ರಿಂದ ನಮ್ಮ ಅರಣ್ಯದಂಚಿನ ಪ್ರದೇಶದ ಜನರಿಗೆ ನಾವು ಹೇಳೋದಾದ್ರೆ, ಈ ಬೆಂಕಿ ಕಂಡು ಬಂದ ತಕ್ಷಣ ನಾವು ಹತ್ತಿರದ ಅರಣ್ಯ ಇಲಾಖೆಗೆ ಅಥವಾ ನಮ್ಮ ಸಿಬ್ಬಂದಿಗಳು ತಿಳಿಸಿದ್ರೆ ನಾವು ಬೇಗ ಕಾರ್ಯಪ್ರವೃತ್ತರಾಗಿ ಅದನ್ನು ಆರಿಸಬಹುದು. ಅವರು ಕೂಡ ಅದ್ರ ಜೊತೆ ನಮ್ಮ ಕೈ ಜೋಡಿಸಬೇಕಂತ ನಾವು ಕೇಳ್ಕೊಳ್ತೀವಿ. ಅಂದ್ರೆ ನಾವು ಸಾಮಾನ್ಯವಾಗಿ ಕಾಡಿಗೆ ಬೆಂಕಿ ಬೀಳೋದನ್ನ ನೋಡ್ತಿರ್ತೀವಿ. ಆ ಸಮಯದಲ್ಲಿ ಸಾರ್ವಜನಿಕರ ಸಹಕಾರವೂ ಕೂಡ ಅಷ್ಟೇ ಅವಶ್ಯಕತೆ ಇರುತ್ತೆ. ಅದನ್ನು ಕೂಡ ಸುತ್ತಮುತ್ತಲಿನ ಪ್ರದೇಶದ ಜನರು ನೋಡ್ಲೇಬೇಕು. ಯಾಕಂದ್ರೆ ನಿಮ್ಮ ಭದ್ರಾ ಈ ಒಂದು ಪ್ರದೇಶಕ್ಕೆ ಲೆಕ್ಕವಳ್ಳಿಗೆ ಬಂದ್ರೆ ಒಂದು 5-6 ಕಿಲೋಮೀಟರ್ ಅಂತರದಲ್ಲಿ ದೊಡ್ಡ ದೊಡ್ಡ ಹಳ್ಳಿಗಳನ್ನ ನೋಡ್ತೀವಿ ನಾವು. ಹೌದೌದು. ಈಗ ಬಫರ್ ಏರಿಯಾ ನಮ್ಗೆ ಏನು ಆಡ್ ಆಗಿದೆ, ಆ ಏರಿಯಾದಲ್ಲಿ ಎಲ್ಲ ಜನವಸತಿಗಳು, ಜನ ಮತ್ತು ಕಾಡು ಅಥವಾ ಪ್ರಾಣಿ ಎಲ್ಲ ಸಹಬಾಳ್ವೆಯಿಂದ ಇರುವಂಥ ಪ್ರದೇಶನ ಬಫರ್ ಏರಿಯಾಕ್ಕೆ ನಾವು ತಗೊಂಡಿರೋದ್ರು. ಹಂಗಾಗಿ ಅಲ್ಲಿ ಯಾವಾಗ ಜನರ ಇಂಟರ್ಫಿಯರೆನ್ಸ್ ಇರುತ್ತೆ ಆವಾಗ ಸ್ವಲ್ಪ ಸಮಸ್ಯೆ ಇದ್ದೇ ಇರುತ್ತೆ. ಈಗ ಇಷ್ಟೆಲ್ಲ ಹೇಳಿದ ನಂತರದಲ್ಲಿ ಈಗ ಪ್ರವಾಸಿಗರು ಬರ್ತಾರೆ ಅಂತ ಇಟ್ಕೊಳ್ಳೋಣ. ನೀವು ಇಷ್ಟೆಲ್ಲ ಹೇಳಿದ ಮೇಲೆ ಕುತೂಹಲ ಹುಟ್ಟುತ್ತೆ. ನಮ್ಮ ಅಕ್ಕಪಕ್ಕದಲ್ಲಿ ಇರತಕ್ಕಂಥ ಜಾಗವನ್ನೇ ನಾವು ನೋಡಿಲ್ಲ ಅಂತ ಜನರು ಕುತೂಹಲವನ್ನ ಹೊಂದಿರೋದ್ರಿಂದ ಬರೋದಿದ್ರೆ ಯಾವ ರೀತಿಯಲ್ಲಿ ಬರಬೇಕು ಅವರು? ಪ್ರವಾಸಿಗರಿಗೆ ಮುಖ್ಯವಾಗಿ ನಮ್ದು ವೆಬ್ಸೈಟ್ ಇದೆ, www.bhadrawildlife.com ಅಂತೇಳಿ. ಆ ವೆಬ್ಸೈಟ್ ಮುಖಾಂತರ ಅವರು ಆನ್ಲೈನ್ ಮುಖಾಂತರ ಟಿಕೆಟನ್ನು ಕಾಯ್ದಿರಿಸಿ ಬರ್ಬೋದು. ಇಲ್ಲ ಸ್ಥಳದಲ್ಲಿ ಟಿಕೆಟ್ ಲಭ್ಯ ಇದ್ರೆ ಅವ್ರ ಸ್ಥಳದಲ್ಲಿ ಬಂದರೂ ನಮ್ಮ ಸಿಬ್ಬಂದಿಗಳು ಅವರಿಗೆ ಬುಕ್ ಮಾಡಿಕೊಡ್ತಾರೆ. ಲಭ್ಯತೆ ಇದ್ರೆ ಖಂಡಿತ ಅವರಿಗೆ ಯಾವಾಗ ಸೀಟ್ ಲಭ್ಯ ಇರುತ್ತೋ ಅವಾಗ ಬುಕ್ ಮಾಡಿಕೊಡ್ತೀವಿ. ಅಂದ್ರೆ ಈ ರಜಾ ಸಮಯದಲ್ಲಿ ಎಲ್ಲಿ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ನಿಮಗೆ ಸಮಯವನ್ನ ಕಳೆಯೋದಕ್ಕೆ ಇಷ್ಟೆಲ್ಲ ಪ್ರದೇಶಗಳು ನಮ್ಮ ಶಿವಮೊಗ್ಗ ಜಿಲ್ಲೆ ಸುತ್ತಮುತ್ತಲೂ ಇದೆ ಅಂತ ಹೇಳ್ಬಿಡ್ಬೋದು. ಖಂಡಿತ ಹೇಳ್ಬೋದು. ಬೋಟಿಂಗು ಮತ್ತು ಜಂಗಲ್ ಸಫಾರಿಗೆ ಟೈಮಿಂಗ್ ಅನ್ನು ಕೂಡ ಫಿಕ್ಸ್ ಮಾಡಿರ್ತೀರಿ. ಇದನ್ನೆಲ್ಲ ಅಂತ ಹೇಳಿದಾಗ ನಾವು ಈಗ ಇಲ್ಲಿ ಬಂದಿದ್ದೀವಿ ಸಾಗರ್ ಅವರೇ, ನಿಮ್ಮ ಕಚೇರಿಯಲ್ಲೇ ಇರೋದ್ರಿಂದ ಖಂಡಿತ ಯಾಕೆ ಒಂದ್ಸಾರಿ ನಾವು ಟ್ರಿಪ್ ಹೋಗಿ ಬರಬಾರ್ದು ಆಗಿದ್ರೆ? ಖಂಡಿತ ಹೋಗಿ ಬರೋಣ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಏನು ನಮ್ಮಲ್ಲಿ ಸುಮಾರು ಬೆಳಿಗ್ಗೆ ಒಂದು 6 ಗಂಟೆಗೆ 8 ಗಂಟೆಗೆ 2 ಸ್ಲಾಟು, ಮಧ್ಯಾಹ್ನ 2 ಗಂಟೆಗೆ ಮತ್ತು 4 ಗಂಟೆಗೆ ಒಟ್ಟು 4 ಸ್ಲಾಟ್ಗಳು ಜೀಪ್ ಸಫಾರಿ, ಬೋಟ್ ಸಫಾರಿ ಲಭ್ಯತೆ ಇದೆ. ಅದರ ಮಧ್ಯದಲ್ಲಿ 11 ಗಂಟೆಯಿಂದ 2 ಗಂಟೆವರೆಗೆ ಯಾರು ಅಕಸ್ಮಾತ್ ಬೇಗ ಬಂದರೆ ಅವ್ರಿಗೆ ಶಾರ್ಟ್ ರೈಡ್ ಅಂತ ಒಂದು ಬೋಟ್ ಸಫಾರಿ ಕೂಡ ಮಾಡಿಸ್ತೀವಿ. ಒಂದು 1/4 ಗಂಟೆ ರೈಡ್ ಇರುತ್ತೆ. ಅದನ್ನು ಕೂಡ ಅವರು ಮಿನಿಮಮ್ ಚಾರ್ಜ್ ಕೊಟ್ಟು ಆ ರೈಡ್ಗಳನ್ನು ಬಳಸ್ಕೋಬಹುದು. ಬಟ್ ಸಫಾರಿ ಮಾತ್ರ ಬೆಳಿಗ್ಗೆ ಸಂಜೆ ಮಾತ್ರ, ಯಾಕಂದ್ರೆ ಪ್ರಾಣಿಗಳು ನಮಗೆ ಕಂಡು ಬರುತ್ತಂತ ಬೆಳಗಿನ ಜಾವ ಆಗಿರ್ಬೋದು, ಸಂಜೆ ಟೈಮಲ್ಲಿ ಮಾತ್ರ. ಅವು ಬಿಸಿಲು ಟೈಮಲ್ಲಿ ಕಂಡು ಬರೋದಿಲ್ಲದೆ ಇರೋದ್ರಿಂದ, ಆಮೇಲೆ ಆವಾಸ ಸ್ಥಾನ ಅದಕ್ಕೆ ಧಕ್ಕೆ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಈ ಥರ ಸ್ಲಾಟ್ಗಳನ್ನು ನಿರ್ವಹಿಸ್ತೀವಿ. ಸ್ಲಾಟ್ಗಳನ್ನು ಹೇಳಿದಿರಿ. ಈಗ ನಾವು ಸುಮಾರು 11 ಗಂಟೆ ಆಗಿದೆ ನಿಮ್ಮ ಕಚೇರಿಗೆ ಬರೋ ಅಷ್ಟರಲ್ಲಿ. ಈಗ ನಿಮ್ಮ ಕಚೇರಿಗೆ 11 ಗಂಟೆಗೆ ಬಂದಿರೋದ್ರಿಂದ
ನಿಮ್ಮ ಸಿಬ್ಬಂದಿಯೊಟ್ಟಿಗೆ ನಾವು ಹೋಗ್ತಾ ಹೋಗೋಣ. ಖಂಡಿತ ಒಂದು ಶಾರ್ಟ್ ಬೋಟ್ ರೈಡ್ ಕೂಡ ಮಾಡಬಹುದು ಈಗ. ಹೌದು, ಈ ಸಮಯ ಶಾರ್ಟ್ ಬೋಟ್ ಸೂಕ್ತವಾಗಿದೆ. ಸೂಕ್ತ ಆಗಿರೋದ್ರಿಂದ ಹಾಗೆ ನಿಮ್ಮ ಸಿಬ್ಬಂದಿಯನ್ನು ಕರ್ಕೊಂಡು ನಾವು ಹೊರಡ್ತೀವಿ. ಆಗಿದ್ರೆ ಖಂಡಿತ ಹೋಗಿ ಬನ್ನಿ. ಆ ಸಿಬ್ಬಂದಿ ಜೊತೆ ನೀವು ಅವರ ಎಕ್ಸ್ಪೀರಿಯನ್ಸ್ ಅನ್ನು ಶೇರ್ ಮಾಡಿ, ಅವ್ರದ್ದು ಅನುಭವನ ಕೇಳಿ. ಅದು ಒಂದು ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಆಗಲಿ. ಆ ನಂತರ ಮಧ್ಯಾಹ್ನ 2:30 ನಂತರ ನೀವು ಫ್ರೀ ಇದ್ರೆ ಮತ್ತೆ ಜೀಪಲ್ಲೂ ಬೇಕಾದ್ರೆ ಕಾಡಲ್ ಒಳಗಡೆನೂ ಒಂದು ರೌಂಡ್ ಹೋಗಿ ಬರ್ಬೋದು. ಹೌದು, ಕಾರಲ್ಲಿ ಹೋಗಿ ಅಲ್ಲಲ್ಲಿ ಏನೇ ನಮ್ಗೆ ಕಾಣಿಸುತ್ತೆ ಅಂತ ನಮ್ಮ ಕೇಳುವರಿಗೆ ಹೇಳ್ತಾ ಹೋಗೋಣ. ಖಂಡಿತ. ACF ಸಂತೋಷ್ ಸಾಗರ್ ಅವರು ಈ ಎಲ್ಲ ಮಾಹಿತಿಯನ್ನು ಕೊಡೋದ್ರೊಟ್ಟಿಗೆ ಅವರ ಸಿಬ್ಬಂದಿಗಳನ್ನು ಜೊತೆಗೂಡಿಸಿ ನಮ್ಮನ್ನು ಬೋಟ್ ರೈಡ್ ಮತ್ತು ಜೀಪ್ ರೈಡ್ನ ಸ್ವತಃ ಅನುಭವವನ್ನು ಮಾಡಿಕೊಡೋದಕ್ಕೆ ಕಳಿಸ್ಕೊಟ್ರು. ನಮಸ್ತೆ, ನನ್ನ ಹೆಸರು ಪರಶುರಾಮ್ CS ಅಂತೇಳಿ. ನಾನು ಉಪವಲಯ ಅರಣ್ಯಾಧಿಕಾರಿಯಾಗಿ ಭದ್ರಾ ವನ್ಯಜೀವಿ ವಲಯದಲ್ಲಿ ಲಕ್ಕೊಳ್ಳಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ, ಕುಂದೂರು ಶಾಖೆಯಲ್ಲಿ. ಈಗ ಪರಶುರಾಮ್ ಅವರೇ, ಜಸ್ಟ್ ನಿಮ್ಮ ವಲಯ ಅರಣ್ಯಾಧಿಕಾರಿಗಳ ಕಚೇರಿಯಿಂದ ನಾವು ಆರಂಭ ಮಾಡಿದ್ದೀವಿ. ಹೌದು. ಈಗ ಮೊದಲು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಸರ್? ತಾವು ಈಗ ನಮ್ಮಲ್ಲಿ ಮೊದಲಿಗೆ ತಮ್ಮಿಗೆ ಕರ್ಕೊಂಬರ್ತಾ ಇರೋದು ಈ ಭದ್ರಾ ಡ್ಯಾಮ್ ಇದೆಯಲ್ಲ ಸರ್, ಭದ್ರಾ ನದಿಗೆ ಕಟ್ಟಿರ್ತಕ್ಕಂಥ ಅಣೆಕಟ್ಟಿದೆಯಲ್ಲ, ಅದರ ಪಕ್ಕದಲ್ಲಿ ನಮ್ಮದು ಬೋಟ್ ಪಾಯಿಂಟ್ ಇದೆ. ಈ ಸಫಾರಿ ಅಂದರೆ ಬರ್ತಕ್ಕಂಥ ಟೂರಿಸ್ಟ್ ಜನಗಳಿಗೆ ನಮ್ಮ ಭದ್ರಾ ವನ್ಯಜೀವಿ ವಲಯದಲ್ಲಿ ಟೂರಿಸ್ಟ್ಗಳನ್ನು ಆಕರ್ಷಣೆ ಮಾಡಿ ಅವರುಗಳಿಗೆ ಸಫಾರಿಯನ್ನು ತೋರಿಸ್ತಕ್ಕಂಥ ಬೋಟ್ ಪಾಯಿಂಟ್ ಇದೆ. ಅಲ್ಲಿಗೆ ತಮ್ಮನ್ನು ನಾವು ಈಗ ಆರಂಭದಲ್ಲಿ ಪರಶುರಾಮ್ ಅವರು ಲಕ್ಕವಳ್ಳಿಯ ಕಚೇರಿಯಿಂದ ನಮ್ಮನ್ನು ಸುಮಾರು 3 ಕಿಲೋಮೀಟರ್ ದೂರದಲ್ಲಿರತಕ್ಕಂಥ ಬೋಟ್ ರೈಡ್ ಪ್ರದೇಶಕ್ಕೆ ಕರ್ಕೊಂಡೋದ್ರು. ಅವರೊಟ್ಟಿಗೂ ಕೂಡ ಇನ್ನೂ ಹಲವಾರು ಸಿಬ್ಬಂದಿಗಳು ನಮ್ಮೊಟ್ಟಿಗೆ ಇದ್ದರು. ಅವರ ಕಚೇರಿಯಿಂದ ಬೋಟ್ ರೈಡ್ ಪ್ರದೇಶಕ್ಕೆ ಬರುವಷ್ಟರಲ್ಲಿ ಒಂದಿಷ್ಟು ಮಾಹಿತಿಯನ್ನು ಅವರು ನೀಡಿದ್ರು ನಮಗೆ. ಅದನ್ನು ಈಗ ಕೇಳೋಣ. ಡ್ಯಾಮಿನ ಪಕ್ಕದ ಹಿನ್ನೀರಿನಲ್ಲಿರ್ತಕ್ಕಂಥ ಕಾಡಿನ ಭಾಗಕ್ಕೆ ಹೊಂದ್ಕೊಂಡಿರ್ತ ನೀರಿನಲ್ಲಿ ನಾವು ತೋರಿಸ್ತಕ್ಕಂಥ ಸಫಾರಿ ಜಾಗಗಳು, ಪ್ರಾಣಿಗಳನ್ನ ತೋರಿಸೋದು ಮತ್ತು ನೀರಿನ ಸೊಬಗು, ಮತ್ತು ಇಲ್ಲಿ ನಮ್ಮದೊಂದು ವಿಶೇಷವಾಗಿರ್ತಕ್ಕಂಥ ಭದ್ರಾ ಡ್ಯಾಮ್ನಲ್ಲಿರ್ತಕ್ಕಂಥ ವಾಸ್ತಕ್ಕಂಥ ರಿವರ್ಟನ್ ಬರ್ಡ್ ಅಂತ, ಅದು ಮೈಗ್ರೇಟರಿ ಬರ್ಡ್, ಬೇರೆ ಕಡೆಯಿಂದ ಬಂದು ಇಲ್ಲಿದ್ದು ಅದು ಮೊಟ್ಟೆ ಇಟ್ಟು ಮರಿಗಳನ್ನ ಮಾಡ್ಕೊಂಡು ಹೋಗ್ತಕ್ಕಂಥ ಜಾಗವನ್ನು ಬರ್ತಕ್ಕಂಥ ಟೂರಿಸ್ಟ್ಗಳಿಗೆ ತೋರಿಸ್ತಕ್ಕಂಥ ಜಾಗ. ಬರ್ಡು ಡಿಸೆಂಬರ್ ಜನವರಿ ಈ ಟೈಮಲ್ಲಿ ಬಂದು ಈ ನೀರು ಕಮ್ಮಿ ಆಗ್ಬೇಕು ಸರ್. ಈ ಡ್ಯಾಮಿನ ನೀರು ಕಮ್ಮಿ ಆದಾಗ ಇಲ್ಲಿ ಇರ್ತಕ್ಕಂಥ ಮಧ್ಯ ನೀರಿನ ಮಧ್ಯೆ ಇರ್ತಕ್ಕಂಥ ಐಲ್ಯಾಂಡ್ಸ್ಗಳು ಸಣ್ಣ ಸಣ್ಣದೇನಿದೆ ಅಲ್ಲೆಲ್ಲ ಬಂದು ಇಲ್ಲಿ ಬಂದು ಇಲ್ಲೇ ಮೊಟ್ಟೆ ಇಟ್ಟು ಅವುಗಳನ್ನ ಮರಿ ಮಾಡಿ ಮತ್ತೆ ಇಲ್ಲಿಂದ ನೆಕ್ಸ್ಟ್ ಗಾಲ ಬರೋಕ್ಕಿಂತ ಮುಂಚೆ ಇವೆಲ್ಲ ಇಲ್ಲಿಂದ ಮೈಗ್ರೇಟ್ ಆಗಿ ಹೋಗ್ತಾರೆ ಸರ್. ಈಗ ಪರಶುರಾಮ್ ಅವರ ಈ ಭದ್ರಾ ಹಿನ್ನೀರಿನ ವ್ಯಾಪ್ತಿ ತಮ್ಮ ವಲಯದಲ್ಲಿ ಎಷ್ಟು ಬರ್ತಾ ಇದೆ ಸರ್? ಇದು ಭದ್ರಾ ಹಿನ್ನೀರಿನ ವ್ಯಾಪ್ತಿ ಇದು 3 ರೇಂಜ್ಗಳಿಗೆ ಸಂಬಂಧಪಡ್ತದೆ. ಒಂದು ಇದು ನಮ್ಮ ಭದ್ರಾ ವನ್ಯಜೀವಿ ವಲಯ ಲಕ್ಕೊಳ್ಳಿಗೆ ಸಂಬಂಧಪಡ್ತದೆ. ಆ ಕಡೆ ಹಿನ್ನೀರಿಂದು ಕೆಲವು ಭಾಗ ಬಂದ್ಬಿಟ್ಟು NR-ಪುರ ರೆಗ್ಯುಲರ್ ಪ್ರಾದೇಶಿಕ ವಲಯಕ್ಕೆ ಸಂಬಂಧಪಡ್ತದೆ. ಹಾಗೆ ಹಿನ್ನೀರಿನಿಂದ ಒಂದು ಸ್ವಲ್ಪ ಹಿಂದೆ ಹೋದರೆ ನಮ್ಮ ಭದ್ರಾ ವನ್ಯಜೀವಿಗೆ ಸಂಬಂಧಪಟ್ಟ ಹೆಬ್ಬೆ ವಲಯಕ್ಕೂ ಸಹಿತ ಈ ನೀರು ಸಂಬಂಧಪಡ್ತದೆ. ಭದ್ರಾ ವನ್ಯಜೀವಿ ವಲಯ ಲಕ್ಕವಳ್ಳಿಯಲ್ಲಿ ತಾವಿದ್ದೀರಾ ಸರ್. ಇದು ಈ ಡ್ಯಾಮಿಗೆ 186 ಅಡಿ ವಾಟರ್ ಲೆವೆಲ್ ಪಾಯಿಂಟ್ ಇದೆ. ಈ ಪಾಯಿಂಟಿನ ಪಕ್ಕದಲ್ಲಿ ಅಂದರೆ ನಿಮಗೆ ಕಾಣಿಸ್ತಾ ಇದೆ, ಎದುರುಗಡೆ ಕಾಣಿಸ್ತಾ ಇದೆ, ಅಲ್ಲಿಂದ ಈ ಕಡೆ ಸುಮಾರು ಒಂದು 300 ಮೀಟರ್ ಈ ಕಡೆ ನಮ್ಮದು ಭದ್ರಾ ಇದು ಬೋಟಿಂಗ್ ಪಾಯಿಂಟ್ ಇದೆ. ಇದು ಜಂಗಲ್ ಲಾಡ್ಜಸ್ ಅಂಡ್ ರೆಸಾರ್ಟ್ ಅಂತ ಇದೆ. ಇಲ್ಲಿ ತಮಗೆ ನೋಡ್ತಾ ಇದ್ದೀರಾ, ಇಲ್ಲಿ ಅವರು ಸಹಿತ ಟೂರಿಸ್ಟ್ಗಳಿಗೆ ಜಂಗಲ್ ಲಾಡ್ಜಸ್, ಇದು ಸಹಿತ ನಮ್ಮ ಗೌರ್ಮೆಂಟಿಂದ ಅವರಿಗೆ ಪರ್ಮಿಷನ್ ಕೊಟ್ಟು ಇಲ್ಲೇ ಇರ್ತಕ್ಕಂಥ ಹೊರಗಡೆಯಿಂದ ಬರ್ತಕ್ಕಂಥ ಟೂರಿಸ್ಟ್ಗಳನ್ನ ಅವ್ರದ್ದು ಮತ್ತೆ ನಮ್ದು ಒಂದೇ ಕಡೆ ಬೋಟಿಂಗ್ ಪಾಯಿಂಟ್ ಇರ್ತದೆ, ಅಲ್ಲೇ ತಾವು ಇದೀವಿ ಸರ್. ಅವ್ರದ್ದು ಅದು ಕಂಪ್ಲೀಟ್ ಒಂದು ಪ್ಯಾಕೇಜ್ ಬರ್ತದೆ. ಅವರು ಬಂದು ಟೂರಿಸ್ಟ್ಗಳು ಬಂದು ಉಳ್ಕೊಂಡು ಕಾಟೇಜ್ ಅಲ್ಲಿ ಅವ್ರಿಗೂ ಜೀಪ್ ಸಫಾರಿ ಮತ್ತೆ ಬೋಟ್ ಸಫಾರಿ ಇರ್ತದೆ. ಅವರು ಸಹಿತ ನಮ್ಮ ಅರಣ್ಯ ಇಲಾಖೆಗೆ ಟೂರಿಸ್ಟ್ಗಳದ್ದು ಅಮೌಂಟ್ನ ಪೇ ಮಾಡಿ ಅವರು ಸಹಿತ ನಮ್ಮ ಇಲಾಖೆ ಪರ್ಮಿಷನ್ ಒಂದಿಗೆ ಅವ್ರವ್ರ ಸ್ಲಾಟ್ಗಳಿರುತ್ತೆ, ಇಂತಿಂಥ ಟೈಮ್ಗೆ ಕರ್ಕೊಂಡು ಹೋಗ್ತಾರೆ. ಇದು ನಮ್ಮ ಪಾಯಿಂಟ್ ಪಕ್ಕನೇ ಅವ್ರದ್ದು ಇದೆ. ಎರಡೂ ಸಹಿತ ಒಂದೇ ಕಡೆ ಬೋಟ್ ಪಾಯಿಂಟ್ ಇದ್ದು ಇದಕ್ಕೆ ಗೇಟ್ ವ್ಯವಸ್ಥೆ ಮಾಡಿ ಇಲ್ಲಿ ಯಾರು ಸಹಿತ ಕೆಳಗಿಳಿದಂಗೆ ಪ್ರಿಕಾಷನ್ಸ್ ಮೇಜರ್ಸ್ ಎಲ್ಲ ಮಾಡಿ ಇದನ್ನೆಲ್ಲ ಮಾಡಿ ಇಲ್ಲಿ ಒಂದು ಯಾರೇ ಬಂದ್ರು ಸಹಿತ ನಮ್ಮ ಆಫೀಸ್ ಹತ್ರ ಅಲ್ಲಿ ಮೇಲ್ಗಡೆ ಒಂದು ಸಫಾರಿ ಕೌಂಟರ್ ಇದೆ. ಆ ಕೌಂಟರ್ ಅಲ್ಲಿ ಟಿಕೆಟ್ ಗಳನ್ನ ಕೊಡ್ತಕ್ಕಂಥದ್ದು ಇದೆ. ನೇರವಾಗಿ ಬಂದು ತಗೋತೀನಿ ಅಂತಂದ್ರೆ ಇಲ್ಲ ಸರ್, ಹೊರಗಡೆಯಿಂದ ಬರೋರಿಗೆ ಅವಕಾಶ ಇಲ್ಲ. ಕಚೇರಿ ಹತ್ರ ಬಂದು ಅಲ್ಲಿ ತಗೊಳ್ಳಿಕ್ಕಿದೆ. ಇಲ್ಲ ಅಂದ್ರೆ ಅದೊಂದು ವೆಬ್ಸೈಟ್ ಅಲ್ಲಿ ಒಂದು ಲಿಂಕ್ ಇದೆ, ಭದ್ರಾ ವನ್ಯಜೀವಿ ಲಕ್ಕೊಳ್ಳಿ ಅಂತ. ಅಲ್ಲೂ ಸಹಿತ ಆನ್ಲೈನ್ ಸ್ಲಾಟ್ಗಳು ಇರ್ತವೆ. ತಾವು ಅದನ್ನ ಸ್ಲಾಟ್ಗಳನ್ನ ಬುಕ್ ಮಾಡಿ ಅಲ್ಲಿ ತಗೋಬಹುದು. ಇಲ್ಲ ಅಂತಂದ್ರೆ ಇಲ್ಲಿ ನಮ್ದು ಮೇಲ್ಗಡೆ ಸಫಾರಿ ಕೌಂಟರ್ ಇದೆ, ಅಲ್ಲೂ ಸಹಿತ ಲಾಗಿನ್ ವ್ಯವಸ್ಥೆ ಎಲ್ಲ ಇದೆ. ಅಲ್ಲಿ ನಮ್ಮ ಸ್ಟಾಫ್ಗಳು ಇರ್ತಾರೆ, ತಾವು ಸಹಿತ ಅಲ್ಲಿ ಟಿಕೆಟ್ ಹೆಂಗ್ ಬುಕ್ ಮಾಡ್ಬೋದು ಅನ್ನೋದನ್ನ ಅವ್ರು ತಿಳಿಸ್ಕೊಡ್ತಾರೆ. ನಮ್ಮಲ್ಲಿ ಇಲ್ಲಿ ಬೋಟಿಂಗ್ ವ್ಯವಸ್ಥೆಗಳು ಸರ್, ಸ್ಲಾಟ್ಗಳಿದೆ, ಅಂದ್ರೆ ಟೈಮಿಂಗ್ಗಳಿದೆ. ಬೆಳಿಗ್ಗೆ 6ರಿಂದ 7:30 ಅಂದರೆ 1.5 ತಾಸು. ನೆಕ್ಸ್ಟ್ 8 ಗಂಟೆಯಿಂದ 9:30 ಒಂದು ಸ್ಲಾಟ್ ಇದೆ. ನಂತರ ಇದು ಕಂಪ್ಲೀಟ್ ಸ್ಲಾಟ್ ಅಂದರೆ ಸರ್ 1.5 ಗಂಟೆ ಸಫಾರಿ ಕರ್ಕೊಂಡು ಹೋಗ್ತಕ್ಕಂಥದ್ದು. ಇನ್ನು ಕೆಲವೊಬ್ಬೊಬ್ಬರಿಗೆ ಈ ಬೋಟಿಂಗಲ್ಲಿ ಶಾರ್ಟ್ ರೈಡ್ ಅಂತ ಇದೆ ಸರ್. ಶಾರ್ಟ್ ರೈಡ್ಗಳು ಇರ್ತಕ್ಕಂಥದ್ದು 3 ಇದೆ ಶಾರ್ಟ್ ರೈಡು. ಅದು ಶಾರ್ಟ್ ರೈಡ್ ಯಾವಾಗ ಅಂತಂತಂದರೆ ಒಂದು 10:30ಯಿಂದ
11 ಕಾಲು ಒಂದು, ಆಮೇಲೆ ನೆಕ್ಸ್ಟ್ 11:15 12 ಕಾಲು ಒಂದು, ನೆಕ್ಸ್ಟ್ 12:15 1 ಕಾಲಿಗೆ ಅಂತ 3 ಶಾರ್ಟ್ ರೈಡ್ಗಳಿದೆ. ಅದಾದಮೇಲೆ ಮತ್ತೆ ಮಧ್ಯಾಹ್ನ 2:30 4 ಗಂಟೆ ಒಂದು ಲಾಂಗ್ ರೈಡ್ ಅಂದರೆ 1.5 ಅವರ್ಸ್ ಇದೆ. ಆಮೇಲೆ 4:15 6 ಗಂಟೆವರೆಗೂ ಇನ್ನೊಂದು ಲಾಂಗ್ ಸಫಾರಿದು ರೈಡ್ ಇದೆ ಸರ್. ಇದು ನಮ್ಮದು ಬೋಟಿಂಗ್ ಟೈಮ್ ಸರ್. ಸುಮಾರು ಅದು ಡೆಪ್ತ್ ಹೋಗ್ತಾ 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 ಸುಮಾರು ಒಂದು 15 ಕಿಲೋಮೀಟರ್ವರೆಗೂ ಬೋಟಲ್ಲೇ ಟ್ರಾವೆಲ್ ಮಾಡ್ಕೊಂಡು ಕರ್ಕೊಂಡೋಗಿ ಕರ್ಕೊಂಡ್ಬರ್ತಾರೆ. 15-20 ಕಿಲೋಮೀಟರ್ವರೆಗೂ ಆಗುತ್ತೆ ಸರ್. ಇದು ನೋಡಿ ಅಂದರೆ ಈಗ 1.5 ಗಂಟೆ ಸಫಾರಿ ಹೋಗ್ತಕ್ಕಂಥ ಅವರಿಗೆ ದೊಡ್ಡವರಿಗೆ 700 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಅಂದರೆ ಲಾಂಗ್ ಸಫಾರಿ 1.5 ಅವರ್ಸ್ ಹೇಳ್ತಾ ಇರೋದು ಸರ್. ಮಕ್ಳುಗಳಿಗೆ ಬಂದ್ಬಿಟ್ಟು 300 ರೂಪಾಯಿನ ಚಾರ್ಜ್ ಮಾಡ್ತಾರೆ ಸರ್. ಆಮೇಲೆ ಇಲ್ಲಿ ಒಂದು ಸ್ಪೆಷಲ್ ಇದೆ ಸರ್. ಈ ಅವರು ಸ್ಟೂಡೆಂಟ್ ಇದ್ದು ಅವರು ಏನಾರು ID ಕಾರ್ಡ್ನ ತಗೊಂಬಂದ್ರೆ ದೊಡ್ಡವರಿಗೆ 450 ರೂಪಾಯಿನ ಮಾಡ್ತಾರೆ ಸರ್. ಈ ಫಾರಿನರ್ಸ್ಗಳು ಯಾರು ಇದ್ರೆ ಬಂದರೆ ಸರ್ ಅವರಿಗೆ 1000 ರೂಪಾಯಿನ ನಿಗದಿಯನ್ನ ಪಡಿಸಿದ್ದಾರೆ. ಆಮೇಲೆ ಇದು ನಮ್ದು ಶಾರ್ಟ್ ರೈಡ್ ಅಂತ ಇದೆ ಸರ್, 3/4 ಗಂಟೆ ಸರ್. ಬರುವ ಸಮಯ ಸರ್ ಬೆಳಿಗ್ಗೆ 10:30 11 ಕಾಲು ಒಂದು, ನಂತರ 11:30 12 ಕಾಲು ಒಂದು, ನೆಕ್ಸ್ಟ್ 12:30 1 ಕಾಲು ಒಂದು, 3 ರೈಡ್ ಬರುತ್ತೆ ಸರ್. ಇಲ್ಲಿ ಶಾರ್ಟ್ ರೈಡ್ಗೂ ಮತ್ತು ಲಾಂಗ್ ಡ್ರೈವ್ಗೂ ಏನು ವ್ಯತ್ಯಾಸ ಹೇಳ್ತೀರಿ ಸರ್? ಪರಶುರಾಮ್ ಅವರೇ? ಅಂದ್ರೆ ಸಮಯ 1.5 ಗಂಟೆ ತಗೊಂತಾರೆ, ಮತ್ತೆ ಲಾಂಗ್ ಡ್ರೈವ್ ಮತ್ತೆ ಡಿಸ್ಟೆನ್ಸ್ ಮತ್ತೆ ತುಂಬಾ ಇಂಟೀರಿಯರ್ ಕರ್ಕೊಂಡು ಹೋಗ್ತಾರೆ. ಮತ್ತೆ ಇದು ಶಾರ್ಟ್ ರೈಡ್ ಇರೋದ್ರ ಕಮ್ಮಿ ಡಿಸ್ಟೆನ್ಸ್ ಟ್ರಾವೆಲಿಂಗ್ ಇರುತ್ತೆ, ಟೈಮು ಕಮ್ಮಿ ಇರುತ್ತೆ. ಇವರು ಒಂದು ಏನು ಮಿನಿಮಮ್ ತೋರ್ಸ್ಕೊಂಡು ಕರ್ಕೊಂಡ್ ಬರ್ಬೋದು, ನನ್ನ ತೋರ್ಸ್ಕೊಂಡು ಕರ್ಕೊಂಡ್ ಬರ್ತಾರೆ ಸರ್. ಆ ಶಾರ್ಟ್ ರೈಡ್ದು ಅಡಲ್ಟ್ಸಿಗೆ 500 ರೂಪಾಯಿ ದುಡ್ಡಿದೆ ಸರ್, ಮಕ್ಕಳಿಗೆ 250 ಇದೆ. ಈ ಸ್ಟೂಡೆಂಟ್ಸ್ ಅವರು ID ಕಾರ್ಡ್ ಇಟ್ಕೊಂಡ್ಬಂದ್ರೆ ಅವರಿಗೆ 400 ರೂಪಾಯಿ ಇದೆ. ಫಾರಿನರ್ಸ್ಗೆ 700 ರೂಪಾಯಿ ಇದೆ ಸರ್. 10:30 11 ಕಾಲು, 11:30 12 ಕಾಲು, 12:30 1 ಕಾಲು. ಲಾಂಗ್ ರೈಡ್ನ 4 ಸಲ, ಬೆಳಗ್ಗೆ 6ರಿಂದ 7:30, ನಂತರ 8ರಿಂದ 9:30, ಮತ್ತೆ ಮಧ್ಯಾಹ್ನ 2:30 4, ಮತ್ತೆ 4:30 6 ಗಂಟೆವರೆಗೂ ಕರ್ಕೊಂಡು ಹೋಗ್ತೀವಿ ಸರ್. ಬೋಟ್ ಸಫಾರಿಯಲ್ಲಿ ಹೋಗ್ತಾ ಇರುವಾಗ ಏನೇನು ನೋಡೋದಕ್ಕೆ ಸಿಗುತ್ತೆ ಪರಶುರಾಮ್ ಅವರೇ? ಸರ್ ಇದು ಬೋಟ್ ಸಫಾರಿಯಲ್ಲಿ ನಮಗೆ ಸರ್ ನೀವು ಹೋಗ್ತಾ ನಮ್ಮಲ್ಲಿ ಭದ್ರದಲ್ಲಿರ್ತಕ್ಕಂಥ ಆನೆಗಳು, ಹುಲಿಗಳು, ಮೊಸಳೆಗಳು, ನೀರು ನಾಯಿ, ಆಮೇಲೆ ಚಿರತೆಗಳು, ಈಗ ನಮ್ಗೆ ಈಗ ಕರಿ ಚಿರತೆ ಅಂತ ಹೇಳ್ತಾರಲ್ಲ ಅದು ಸಿಕ್ಕಿದೆ, ಅದು ಚಿರತೆ ಸಿಕ್ಕಿದೆ. ಮತ್ತೆ ನಿಮಗೆ ಜಿಂಕೆಗಳನ್ನ ನೋಡ್ಬೋದು. ಆಮೇಲೆ ಈ ಬರ್ಡ್ಸ್ಗಳನ್ನ ಎಲ್ಲ ತರಹದ ಈ ಎಗ್ರೈಡ್ಸು, ಕಾಮ್ರೇಡ್ಸು, ಆರನ್ ಬಿಲ್ಲು, ಈ ತರದ್ದು ಎಲ್ಲ ಪಕ್ಷಿಗಳನ್ನ ನೋಡ್ಬೋದು. ಹೋಗ್ತಾ ಇರ್ಬೇಕಿದ್ರೆ ಕರಡಿ ಪಕ್ಕದಲ್ಲಿ ಇರತಕ್ಕಂತ ಕಾಡಿನಲ್ಲಿ ಅವು ಬಂದು ಕೆಲವೊಂದೊಂದು ಪ್ರಾಣಿಗಳು ಬಂದು ಕಾಡಿನ ನೀರಿನ ಪಕ್ಕದಲ್ಲಿ ನೀರು ಕುಡಿದು ನೆರಳಲ್ಲಿ ಮಲಗಿರ್ತವೆ. ಆಮೇಲೆ ಕೆಲವೊಂದೊಂದು ನೀರಲ್ಲಿ ಆನೆಗಳೆಲ್ಲ ಕೆಲವೊಂದೊಂದು ಸ್ನಾನ ಮಾಡ್ತಾ ಇರ್ತವೆ, ಪಕ್ಷಿಗಳು ನೀರಲ್ಲಿ ಮಿನುಗ್ತಾ ಇರ್ತವೆ, ನೀರ್ನಾಯಿಗಳು ನೀರಲ್ಲಿ ಆಟ ಆಡೋದು ನೋಡ್ಬೋದು, ಮೊಸಳೆಗಳು ನದಿ ತಟದಲ್ಲಿ ಅಂದ್ರೆ ಈ ಡ್ಯಾಮಿನ ನೀರಿನ ಪಕ್ಕದಲ್ಲಿ ಮಲಗಿರೋದನ್ನೆಲ್ಲ ತಾವು ನೋಡ್ಬೋದು ಸರ್. ಅಂದ್ರೆ ಈಗ ಒಂದು ಪರಶುರಾಮ್ ಅವರೇ, ಹಾಗಿದ್ರೆ ಈಗ ತಾವು ಹೇಳ್ತಾ ಇದ್ದೀರಿ, ಹೌದು ಸರ್. ಹಾಗಿದ್ರೆ ನಾವು ಯಾಕೆ ಇದನ್ನ ಕಣ್ಣಾರ್ನೆ ನೋಡಬಾರ್ದು? ಹಾಗಿದ್ರೆ ಈಗ ನಾವು ಶಾರ್ಟ್ ಡ್ರೈವ್ ಖಂಡಿತ ಬನ್ನಿ ಸರ್, ಹೋಗೋಣ ಖಂಡಿತ. ಪರಶುರಾಮ್ ಅವರೇ, ಮಾತನಾಡ್ತಾ ನಾವು ಬೋಟ್ ರೈಡ್ ಪ್ರದೇಶಕ್ಕೆ ಬಂದ್ಬಿಟ್ವಿ. ಇಲ್ಲಿ ನೋಡಿ ಬಹಳಷ್ಟು ಮಕ್ಕಳುಗಳ ಸಮೂಹನೇ ಸೇರಿಕೊಂಡಿದೆ. ಬೋಟ್ ರೈಡ್ಗೆ ಹೋಗತಕ್ಕಂತಹ ಆ ಮಕ್ಕಳಿಗೆ ವಿವರವನ್ನು ನೀಡ್ತಾ ಇರುವಂಥ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಹಾಗಿದ್ರೆ ಆ ಒಂದು ಮಕ್ಕಳಿಗೆ ಏನೇನು ಮಾಹಿತಿಯನ್ನು ಕೊಟ್ಟು ಬೋಟ್ ರೈಡ್ಗೆ ಕರ್ಕೊಂಡು ಹೋಗ್ತಾರೆ ಅಂತ ಕೇಳೋಣ. ತಾವೆಲ್ಲ ಯಾವ ಶಾಲೆ ಮಕ್ಕಳು? ಅದಕ್ಕೆ ಮೊದಲು ಶಾಲಾ ಮಕ್ಕಳು ಬರಲಿ, ಯಾರೇ ಒಂದು ಟೂರಿಸ್ಟ್ ಬಂದ್ರೂ ಕೂಡ ಅವರಿಗೆ ಬೋಟಿಂಗಿನ ವಿವರಣೆಯನ್ನು ಕೊಡ್ತಾನೆ ಅವ್ರನ್ನ ಬೋಟ್ ಓಡಿಸೋವಂಥ ಕಲೆ ನಡೆಯುತ್ತೆ. ಈ ಒಂದು ವಿವರವಾದಂಥ ಮಾಹಿತಿಯನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ತೇಜಸ್ ನಾಯಕ್ ಅಂತೇಳಿ. ನಾನು ACF ತರಬೇತಿ ಡೆಹ್ರಾಡೂನಲ್ಲಿ ಟ್ರೈನಿಂಗಲ್ಲಿದ್ದೀನಿ. ಈಗ 4 ತಿಂಗಳು ಆನ್ ಜಾಬ್ ಟ್ರೈನಿಂಗ್ ಅಂತ ಇಲ್ಲಿ ಬಂದಿದ್ದೀನಿ ಸರ್. ಈಗ ಲಕ್ಕೊಳ್ಳಿ ವೈಲ್ಡ್ ಲೈಫಿಗೆ ಅಟ್ಯಾಚ್ಮೆಂಟ್ ಇದೆ. ಮಕ್ಕಳೇ, ಈಗ ಯಾಕೆ ಈ ಕಾರ್ಯಕ್ರಮ ಮಾಡ್ತಿದ್ದೀವಿ ಅಂತೇಳಿ ತಮ್ಮಲ್ಲೆಲ್ಲ ಒಂದು ಐಡಿಯಾ ಇದೆ ಅಲ್ವಾ? ಸೊ ಈಗ ನಾವು ಚಿಣ್ಣರ ವನದರ್ಶನ ಒಂದು ಕಾರ್ಯಕ್ರಮ ಮಾಡ್ತೀವಿ. ಇದರಿಂದ ಏನಂತಂದರೆ ನಮಗೆ ಮಕ್ಕಳಿಗೆ ತಾವು ಬೆಳೆಯೋ ಹಂತದಲ್ಲೇ ಈ ಕಾಡು ಮತ್ತು ಕಾಡು ಪ್ರಾಣಿಗಳು ಮತ್ತು ವನ್ಯಜೀವಿ ಸಂರಕ್ಷಣೆ ಮತ್ತು ವನಗಳ ಸಂರಕ್ಷಣೆ ಇದರ ಬಗ್ಗೆ ತಮಗೆ ಒಂದು ಈ ಭವಿಷ್ಯ ಹೇಗಿದೆ, ಈ ನಮ್ಮ ಭವಿಷ್ಯನ ನಾವು ಹೇಗೆ ರೂಪಿಸ್ಕೋಬೇಕು ಆ ಥರ ಅನ್ನೋ ಒಂದು ನಿಟ್ಟಿನಲ್ಲಿ ನಮಗೆ ಒಂದು ಜಾಗೃತಿ ಆಗಬೇಕು. ಮತ್ತು ಈ ಸಂರಕ್ಷಣೆ ಅನ್ನೋದು ನಮ್ಮ ಜೀವನ ಮಾಡ್ತೀವಿ, ಹೇಗೆ ತಂದೆ ತಾಯಿಗಳಿಗೆ ಗೌರವ ಕೊಡ್ತೀವಿ ಹಾಗೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸಂರಕ್ಷಣೆ ಮಾಡ್ಕೊಳ್ಳೋದು ನಮ್ಮ ಆದ್ಯ ಕರ್ತವ್ಯ ಆಗಬೇಕು. ಯಾಕಂತಂದರೆ ಈಗ ನಾವು ಪ್ರತಿದಿನ ಒಂದು ಊಟ ಇಲ್ಲ ಅಂತಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ, ಯಾಕಂದರೆ ಹೊಟ್ಟೆ ಹಸಿರ್ತದೆ. ಈಗ ಗಾಳಿ ಇಲ್ಲ ಅಂತಂದರೆ ಹೆಂಗೆ ಗೊತ್ತಾಗುತ್ತೆ ನಿಮ್ಗೆ? ಯಾವಾಗ ಆ ಗಾಳಿ ನಮಗೆ ಸೇವನೆ ಮಾಡೋಕ್ಕೆ ಅನುಕೂಲ ಆಗದೇ ಇದ್ದಾಗ. ಈಗ ಇದ್ರ ಪರಿಣಾಮ ಇಲ್ಲ. ನಾವೀಗ ಉತ್ತರ ಭಾರತದ ಕೆಲವು ನಗರಗಳಲ್ಲಿ ನೋಡ್ತಾ ಇದ್ದೀವಿ. ಈಗ ದೆಹಲಿ ಅಂತ ನಗರಗಳಲ್ಲಿ ಆಕ್ಸಿಜನ್ನ ನಾವು ದುಡ್ಡು ಕೊಡ್ತಾ ಹೋಗ್ತಾ ಇದ್ದೀವಿ. ಈ ಪರಿಸ್ಥಿತಿ ನಮಗೆ ಯಾವತ್ತೂ ಒದಗಬಾರ್ದು. ಆ ಕಾರಣಕ್ಕಾಗಿ ನಾವು ನಮ್ಮ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಈ ಮಕ್ಕಳನ್ನು ನಾವು ಟಾರ್ಗೆಟ್ ಮಾಡ್ತೀವಿ. ಮಕ್ಕಳಿಗೆ ಯಾಕೆ ಟಾರ್ಗೆಟ್ ಮಾಡ್ತೀವಿ ಅಂದರೆ ನಾವು ಈಗಾಗಲೇ ಹೇಳ್ದಂಗೆ
ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಸೊ ಮತ್ತು ಈ ಪರಿಸರ ಅನ್ನೋದು ಕೂಡ ಇವತ್ತು ಒಂದು ದಿನದಲ್ಲಿ ಮಾಡಿ ಒಂದು ದಿನ ನಾವು ಪ್ರಾಫಿಟ್ ತಗೊಳ್ಳೋವಂಥದ್ದಲ್ಲ. ಇವತ್ತೇನೋ ಯಾವುದೋ ಒಂದು ಬಿಸ್ನೆಸ್ ಅಲ್ಲ ಇದು. ಇವತ್ತು ಇನ್ವೆಸ್ಟ್ ಮಾಡಿದರೆ ನಾಳೆ ಅದ್ರ ಲಾಭ ನೋಡ್ತೀವಿ ಅಂತೇಳಿ. ಇದು ಪರಂಪರೆ. ಈ ಸಂರಕ್ಷಣೆ ಅನ್ನೋದು ಪರಂಪರೆ. ನಾವು ಇವತ್ತು ಇನ್ವೆಸ್ಟ್ ಮಾಡಿದರೆ ಈಗ ನಿಮ್ಮ ಮೇಲೆ ನಾವು ಇವತ್ತೇನೋ ಒಂದು ನಮ್ಮ ಈ ಇಲಾಖೆ ಸಮಯ ಕೊಡ್ತಾ ಇದ್ದೀವಿ, ಇಲಾಖೆಯಿಂದ ಜಾಗೃತಿ ಕಾರ್ಯಕ್ರಮ ಮೂಡಿಸ್ತಾ ಇದ್ದೀವಿ. ನಾವು ನಾಳೆ ನಿಮ್ಮಿಂದ ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಬೆನಿಫಿಟ್ನ. ನೀವು ಜೀವನ ಉದ್ದಕ್ಕೂ ಇದನ್ನು ಒಂದು ರೂಢಿಗತಕ ಮಾಡ್ಕೋಬೇಕು. ಅದು ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈಗ ಬೋಟಿಂಗ್ ಇದೆ. ಬೋಟಿಂಗಲ್ಲಿ ತಾವು ಗಮನಿಸ್ತೀರಿ ಹೇಗೆ ಒಂದು ವನ್ಯಜೀವಿಗಳು ಸಂರಕ್ಷಣೆ ಆಗ್ತಾಯಿದೆ, ಹೇಗೆ ನಮ್ಮ ಕಾಡುಗಳು ಹೇಗೆ ಒಂದು ನಿರ್ಜನ ಪ್ರದೇಶದಲ್ಲಿ ಒಂದು ಈ ಮನುಷ್ಯನ ಒಂದು ಏನು ಸಂಪರ್ಕ ಇಲ್ಲದೇ ಇದ್ದದಲ್ಲಿ ಯಾವ ಥರ ಒಂದು ಕಾಡು ಏನೋ ಒಂದು ನಿತ್ಯ ಹರಿದ್ವರ್ಣ ಕಾಡು ಹೇಗೆ ನಿಂತಿದೆ ಅನ್ನೋದು ತಾವು ಅಬ್ಸರ್ವ್ ಮಾಡ್ಬೋದು. ಅದೇ ಈಗ ನಾವು ಊರಿನ ಸುತ್ತಮುತ್ತ ಯಾವ ನಮ್ಮ ಮನುಷ್ಯನ ಹೆಜ್ಜೆಗಳು ಪ್ರತಿದಿನ ಎಲ್ಲಿ ತಿರುಗಾಡ್ತಿದ್ದೀವಿ ಅಲ್ಲಿ ಎಷ್ಟು ಬರಡಾಗಿದೆ, ಎಷ್ಟು ಹಾನಿಯಾಗಿದೆ ಕಾಡಿಗೆ ಅಂತೇಳಿ ಆ ಒಂದು ಡಿಫ್ರೆನ್ಸ್ ನಿಮಗೆ ಕಾಣ್ತದೆ ಈಗ ಇದ್ರ ಮುಖಾಂತರ. ನಮ್ಮ ಸ್ಟಾಫ್ಗಳಿದ್ದಾರೆ, ತಮ್ಮ ಎಲ್ಲ ಒಂದು ಡೌಟ್ಗಳನ್ನ ಅಲ್ಲಲ್ಲೇ ಕ್ಲಾರಿಫೈ ಮಾಡ್ತಾರೆ. ತಾವು ಮುಕ್ತ ಮನಸ್ಸಿನಿಂದ ಯಾವುದೇ ಹೆದರಿಕೆ ಇಲ್ಲದೆ, ಇದು ನಿಮಗೇನು ತರಗತಿ ಅಲ್ಲ, ಇದು ನಿಮಗೆ ಸಂಪೂರ್ಣವಾಗಿ ಒಂದು ಓಪನ್ ಪ್ಲ್ಯಾಟ್ಫಾರ್ಮು. ನೀವೇನೇ ಒಂದು ಪ್ರಶ್ನೆ ಬಂದರೂ ಕೂಡ ನಿಮ್ಮ ತಲೆಯಲ್ಲಿ ಏನೇ ಪ್ರಶ್ನೆ ಬಂದರೂ ಕೂಡ ತಾವು ಅದನ್ನು ಕೇಳ್ಬೋದು. ಥ್ಯಾಂಕ್ ಯು. ತೇಜಸ್ ನಾಯ್ಕ್ ಅವರು ಏನೇನು ಎಚ್ಚರಿಕೆ ಇರಬೇಕು ಅದನ್ನೆಲ್ಲವನ್ನು ತಿಳಿಸ್ಕೊಟ್ರು. ಅದಾದ ನಂತರ ಇನ್ನಷ್ಟು ಮಾಹಿತಿಯನ್ನು ಮತ್ತು ಅರಣ್ಯ ಯಾಕೆ ಬೇಕು ಅನ್ನೋ ಒಂದು ಮಾಹಿತಿಯನ್ನು ಪರಶುರಾಮ್ ಅವರು ಮುಂದುವರಿಸಿದ್ರು. ನಮಸ್ತೆ ಮಕ್ಕಳೇ, ನನ್ನ ಹೆಸರು ಪರಶುರಾಮ್ CS ಅಂತೇಳಿ, ಉಪವಲನಾಧಿಕಾರಿ ಇದೆ ಲಕ್ಕೊಳ್ಳಿ ಭದ್ರಾ ವನ್ಯಜೀವಿ ವಲಯದಲ್ಲಿ ಇರ್ತಕ್ಕಂಥವ್ರು, ಸರ್ಕಾರಿ ಪ್ರೌಢಶಾಲೆ ದೋರ್ನಾಳು ಅಲ್ವಾ. ಮಕ್ಕಳೇ, ತಮಗೆಲ್ಲರಿಗೂ ನಾನು ಈ ಲಕ್ಕೊಳ್ಳಿ ಭದ್ರಾ ವನ್ಯಜೀವಿ ವಲಯಕ್ಕೆ ಮೊದಲು ಸ್ವಾಗತವನ್ನು ತಮಗೆಲ್ಲ ಬಯಸ್ತಾ ಇದ್ದೀನಿ. ನೋಡಿ ಮಕ್ಕಳೇ, ತಾವು ಬಂದು ನಿಂತಿರ್ತಕ್ಕಂಥ ಜಾಗ ಇದು ಭದ್ರಾ ವನ್ಯಜೀವಿ ವಲಯದ ಬೋಟಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಬರ್ತಕ್ಕಂಥ ಹೊರಗಿಂದ ಬರ್ತಕ್ಕಂಥ ಟೂರಿಸ್ಟ್ಗಳಿಗೆ ಇವರಿಗೆಲ್ಲ ಸಫಾರಿಯನ್ನು ಕರ್ಕೊಂಡು ಹೋಗ್ತಕ್ಕಂಥ ಜಾಗ. ಅದೇ ರೀತಿ ನಾವು ಈ ನೀರಿನಲ್ಲಿ ಪ್ರೊಟೆಕ್ಷನ್ ಅಂದರೆ ಕಾಡನ್ನು ಕಾಯ್ತಕ್ಕಂಥ ಪ್ರೊಟೆಕ್ಷನ್ ಪಾಯಿಂಟ್, ಬೋಟ್ ಪಾಯಿಂಟ್ ಇರ್ತಕ್ಕಂಥ ಜಾಗಕ್ಕೆ ತಾವೆಲ್ಲ ಬಂದಿದ್ದೀರಾ. ಮಕ್ಕಳುಗಳು ಹೊರಗಡೆ ಟೂರಿಸ್ಟು ಜನಗಳು ಬಂದಾಗ ನಾವು ಈ ಬೋಟ್, ನೀವೇನು ನೋಡ್ತಾ ಇದ್ದೀರಿ ಇಲ್ಲಿ ಬೋಟಿಂಗ್ ನಿಲ್ಲಿಸಿದ್ದೀವಲ್ಲ, ಕಾಣ್ತಾ ಇದೆಯಾ ಬೋಟು, ಈ ಬೋಟ್ಗಳಲ್ಲಿ ಬಂದಿರತಕ್ಕಂಥ ಜನಗಳಿಗೆ, ಮಕ್ಕಳಿಗೆ ಈ ಸಫಾರಿಯನ್ನು ಮಾಡಿ ನಾವು ಕರ್ಕೊಂಡು ಹೋಗ್ತೀವಿ. ಈ ನದಿ ನೀರು ಏನು ನಿಂತಿರ್ತಕ್ಕಂಥ ಪಕ್ಕದಲ್ಲಿರ್ತಕ್ಕಂಥ ಕಾಡಿನಲ್ಲಿ ಏನು ಪ್ರಾಣಿಗಳು ಅಂದರೆ ಯಾವ ಪ್ರಾಣಿ ನೀರು ಕುಡಿಯೋಕ್ಕೆ ಬಂದಿರ್ಬೋದು, ನೀರು ಕುಡಿದು ಪಕ್ಕದಲ್ಲಿ ಮಲಗಿರ್ಬೋದು, ಅಥವಾ ನೀರಲ್ಲಿ ಆಟ ಆಡ್ತಾ ಇರ್ತಕ್ಕಂಥ ಆನೆಗಳಾಗಿರ್ಬೋದು, ಈ ಥರ ಪ್ರಾಣಿಗಳನ್ನು ತೋರಿಸಿ ಸಫಾರಿಯನ್ನು ಮಾಡಿ ನಾವು ಕಳಿಸ್ತಕ್ಕಂಥದ್ದು. ಈ ಸಫಾರಿಯಲ್ಲಿ ನಿಮಗೆ ಹೋದಾಗ ನಿಮಗೆ ಸಿಗ್ತಕ್ಕಂಥದ್ದು ಆನೆಗಳು ಸಿಗುತ್ತೆ, ಹುಲಿ ಸಿಗುತ್ತೆ, ಚಿರತೆ ಸಿಗುತ್ತೆ, ಮೊಸಳೆ ಸಿಗುತ್ತೆ, ನೀರ್ನಾಯಿ ಸಿಗುತ್ತೆ. ರಿವರ್ ಟನ್ ಬರ್ಡ್ ಅಂತ ಹೇಳ್ತಾರೆ, ಅದು ಮೈಗ್ರೇಟರಿ ಬರ್ಡ್. ಮೈಗ್ರೇಟರಿ ಅಂದರೆ ಗೊತ್ತಾ, ಒಂದು ಕಡೆಯಿಂದ ಬಂದು ಇನ್ನೊಂದು ಕಡೆ. ಈಗ ನೋಡಿ, ನೀವೆಲ್ಲ ನೋಡ್ತಿದ್ದೀರಾ, ಡ್ಯಾಮಲ್ಲಿ ನೀರು ಬಿಟ್ಟಿದ್ದಾರೆ. ನೀರು ಕಮ್ಮಿ ಆದಾಗ ಮಧ್ಯದಲ್ಲಿ ಐಲ್ಯಾಂಡ್ಸ್ಗಳು ಕಾಣ್ತದೆ. ಆ ಐಲ್ಯಾಂಡ್ಸಿಗೆ ವಲಸೆ ಬಂದು ಪಕ್ಷಿಗಳು ಮೊಟ್ಟೆ ಇಟ್ಟು ಇಲ್ಲೇ ಮರಿ ಮಾಡಿ, ಮಳೆ ಬರೋಕ್ಕಿಂತ ಮುಂಚೆ ಆ ಮರಿಗಳನ್ನು ಕೊಂಡೊಯ್ತದೆ ಬೇರೆ ಕಡೆ. ಅರ್ಥ ಆಯ್ತಾ? ಎಲ್ಲಿಂದನೋ ಬೇರೆ ಕಡೆಯಿಂದ ಇಲ್ಲಿಗೆ ವಲಸೆ ಬಂದು ಇಲ್ಲಿ ಮೊಟ್ಟೆ ಇಟ್ಟು ಇಲ್ಲಿ ಮರಿ ಮಾಡಿ ಆ ಮರಿಗಳನ್ನು ಕರ್ಕೊಂಡು ಬೇರೆ ಕಡೆ ಹೋಗ್ತದೆ. ಅದಕ್ಕೆ ರಿವರ್ ಟರ್ನ್ ಅಂತ ಹೇಳ್ತಾರೆ. ಆಯಿತಾ? ಆ ಬರ್ಡ್ ಹೆಸರು ಅದು. ಇಲ್ಲಿ ನಾವು ವಿಶೇಷವಾಗಿ ಕಾಣ್ತಕ್ಕಂಥ ಬರ್ಡು. ಮತ್ತು ಬೇರೆ ಬೇರೆ ರೀತಿಯ ಬರ್ಡ್ಸ್ಗಳಿದೆ. ಈಗ ವಿಶೇಷ ನಮ್ಮಲ್ಲಿ ಬೋಟಲ್ಲಿ ಹೋದವ್ರಿಗೆ ಮತ್ತು ಜೀಪಲ್ಲಿ ಹೋದವ್ರಿಗೆ ಕಪ್ಪು ಚಿರತೆ, ಎಲ್ಲರೂ ಕೇಳಿದ್ರೆ ಬ್ಲ್ಯಾಕ್ ಪ್ಯಾಂಥರ್ ಅಂತ ಹೇಳ್ತಾರೆ, ಅದು ಸೈಟ್ ಆಗ್ತಾ ಇದೆ. ನೀವು ಈಗ ಸಫಾರಿ ಹೋಗಿ ಬನ್ನಿ. ಆಮೇಲೆ ತಾವು ಇಲ್ಲೇ ನಾವು ತರೀಕೆರೆ ತಾಲೂಕಿನ ಚಿಕ್ಕಮಗಳೂರು ಜಿಲ್ಲೆಯ ಮಕ್ಕಳಾದವ್ರು ನೀವು ತಿಳ್ಕೊಬೇಕು, ಇದು ಭದ್ರಾ ನದಿ ಹುಡ್ತಕ್ಕಂಥ ಜಾಗ ಯಾವುದು? ಗಂಗಾಮೂಲ. ಗಂಗಾಮೂಲದಲ್ಲಿ 3 ನದಿ ಹುಡ್ತದೆ. ಒಂದು ಭದ್ರಾ, ಒಂದು ತುಂಗಾ, ಒಂದು ನೇತ್ರಾವತಿ. ಒಂದು ನೇತ್ರಾವತಿ ಧರ್ಮಸ್ಥಳ ಹೋಗ್ತದೆ, ಇನ್ನೊಂದು ತುಂಗಾ ಶೃಂಗೇರಿ ಮಾರ್ಗವಾಗಿ ಬಂದು ಗಾಜನೂರು ಡ್ಯಾಮ್ ಕಟ್ಟಿದ್ದಾರೆ, ಮುಂದೆ ಕೂಡ್ಲಿ ಅಂತ ಬರ್ತದೆ, ಅಲ್ಲಿ ಇದೆ. ಭದ್ರಾ ನದಿನೂ ಸಹಿತ ಹಿಂಗೆ ಬಾಳೆಹೊನ್ನೂರು ಮಾರ್ಗವಾಗಿ ಬಂದು ನಮ್ಮ ಭದ್ರಾ ಕಾಡಿನಲ್ಲಿ ಬಂದು ಉಪನದಿಗಳನ್ನೆಲ್ಲ ಕೂಡಿ ಇಲ್ಲಿ ಬಂದು ಲಕ್ಕೊಳ್ಳಿಯಲ್ಲಿ ಭದ್ರಾ ಡ್ಯಾಮ್ ಕಟ್ಟಿದ್ದಾರೆ. ನಂತರ ತುಂಗಾ ಮತ್ತು ಭದ್ರಾ ಕೂಡ್ಲಿಯಲ್ಲಿ ಜಾಯಿನ್ ಆಗಿ ನೆಕ್ಸ್ಟ್ ಹೊಸಪೇಟೆ ಡ್ಯಾಮಲ್ಲಿ ಇದ್ದು ನಂತರ ಬಂಗಾಳ ಕೊಳ್ಳಿಗೆ ಅದು ಹೋಗಿ ಸೇರ್ತದೆ. ಡ್ಯಾಮ್ನ ಹೈಟ್ ಬಂದ್ಬಿಟ್ಟು ನಿಮಗೆ ಗೊತ್ತೇ, ಎಲ್ಲರಿಗೂ ಗೊತ್ತಿದೆ, 186 ಅಡಿ ಇದೆ. ಬನ್ನಿ, ಈಗ ಹೋಗ್ತಾ ಹೋಗ್ತಾ ನಿಮಗೆ ಕಲ್ತ್ಕೊಳ್ಳಿ, ಕಾಡಿನ ಬಗ್ಗೆ ತಿಳ್ಕೊಳ್ಳಿ. ಕಾಡುಗಳಲ್ಲೂ ಕೆಲವೊಂದೊಂದು ವಿಧ ಇದೆ. ಎಲೆ ಉದುರಿಸ್ತಕ್ಕಂಥದ್ದು ಇದೆ, ಕೆಲವು ಕಡೆ ಎಲೆ ಉದುರಿಸಲಿಲ್ದಂಥ ಕಾಡುಗಳಿದ್ದಾವೆ. ಸಾಗೋನಿ ಪ್ಲಾಂಟೇಶನ್ ಬರ್ತವೆ, ಅಕೇಶಿಯಾ ಪ್ಲಾಂಟೇಶನ್ ಬರ್ತವೆ, ಕೆಲವೊಂದೊಂದು ಮಾನವ ನಿರ್ಮಿತ ಬರ್ತವೆ, ಕೆಲವೊಂದೊಂದು ನೈಸರ್ಗಿಕವಾಗಿ ಇರ್ತಕ್ಕಂಥ ಕಾಡುಗಳಿರ್ತವೆ. ನಿಮ್ಮಲ್ಲಿ ಕೇಳೋದಿಷ್ಟೇ, ಪ್ರಕೃತಿನ ನಿಮ್ಮ ಕೈಲಿದೆ, ಸಣ್ಣದಾಗಿ ನೋಡ್ತಾಗಿ ನಾಶ ಮಾಡ್ತಾ ಹೋಗಬೇಡಿ. ಕಡಿಯೋದಾಗಿರ್ಬೋದು,
ಒಂದು ಪೇಪರ್ ಎಸೆದು ಸಹಿತ ನೀವು ಪ್ರಕೃತಿನ ನಾಶ ಮಾಡ್ತಕ್ಕಂಥದ್ದು. ನೀವೆಲ್ಲರೂ ಚಾಕ್ಲೇಟ್ ತಿಂತೀರಾ, ಎಲ್ಲರೂ ಚಿಪ್ಸ್ ತಿಂತೀರಾ, ಎಲ್ಲ ಕವರ್ಗಳನ್ನೆಲ್ಲ ಎಸಿತೀರಾ. ನಿಮ್ ತರನೇ ಎಸ್ತಾ ಹೋದ್ರೆ ಮುಂದಿನ ಪೀಳಿಗೆಗೆ ಬರೀ ಪ್ಲಾಸ್ಟಿಕ್ ಬಾಟಲ್ ಇವನ್ನೇ ನೋಡ್ತೀರಾ ಅಲ್ವಾ? ನಾವು ಶುದ್ಧವಾಗಿ ಕುಡಿತಕ್ಕಂಥ ನೀರು, ಸೇವಿಸ್ತಕ್ಕಂಥ ಗಾಳಿ ಆಗಿರ್ಬೋದು, ತಿಂತಕ್ಕಂಥ ಅನ್ನದಲ್ಲೂ ಸಹಿತ ಪ್ಲಾಸ್ಟಿಕ್ ಅಂಶಗಳು ಬರಬಾರದು. ಎಲ್ಲರೂ ಆರೋಗ್ಯವಾಗಿರ್ತಕ್ಕಂಥ ಊಟ ಮಾಡಿ ಚೆನ್ನಾಗಿರಿ, ಮುಂದಿನ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಹೇಳ್ತಾ ಬನ್ನಿ. ಖಂಡಿತ ಏನೇ ಇದ್ರೂ ನೀವು ಕೇಳಿ, ಆ ಡೌಟ್ಗಳನ್ನ ನಾವು ಕ್ಲಾರಿಫೈ ಮಾಡ್ಕೊಡ್ತೀವಿ. ಎಲ್ಲರಿಗೂ ಸ್ವಾಗತ. ಕೇಳಿದ್ರೆ ಇಂದು ಬೋಟ್ ರೈಡ್ಗೆ ಹೋಗುವವರೆಗಿನ ಮಾಹಿತಿಯನ್ನು ಕೇಳ್ತಾ ಇದ್ರಿ. ಬೋಟ್ ರೈಡ್ಗೆ ಹೋದರೆ ಯಾವೆಲ್ಲ ಪ್ರಾಣಿಗಳು ಸಿಗ್ಬೋದು ಅಂತ ನಿಮಗೂ ಕುತೂಹಲ ಇರ್ಬೋದು. ನಾವು ಹೋಗ್ತಾ ಹೋಗ್ತಾ ನಮಗೆ ಏನೇನು ಕಾಣ್ತೋ ಅದನ್ನೆಲ್ಲವನ್ನು ನಿಮಗೆ ದೃಶ್ಯೀಕರಿಸೋ ಪ್ರಯತ್ನ ಮಾಡ್ತೀವಿ. ಅದಾದ ನಂತರದಲ್ಲಿ ಜೀಪ್ ರೈಡ್ಗೆ ಅರಣ್ಯ ವಲಯ ಪ್ರದೇಶದಲ್ಲಿ ಹೋಗ್ತಾ ಇರೋವಾಗ ಅಲ್ಲಿ ಏನೇನು ಕಾಣ್ತು ಅನ್ನೋದನ್ನು ಕೂಡ ತಿಳಿಸ್ತೀವಿ. ಆದರೆ ಇಂದಲ್ಲ, ಮುಂದಿನ ವಾರದ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಮಾಹಿತಿಯನ್ನು ಜೀಪ್ ರೈಡ್ ಮತ್ತು ಬೋಟ್ ರೈಡ್ಗೆ ಸಂಬಂಧಪಟ್ಟ ಹಾಗೆಯೇ ಮತ್ತು ಹೇಗೆ ಹೋಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೊಡ್ತೀವಿ. ಪುನಃ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಪ್ರವಾಸಿ ತಾಣ ಭದ್ರಾ ವನ್ಯಜೀವಿ ಅಭಯಾರಣ್ಯ ಮತ್ತು ಹುಲಿ ಸಂರಕ್ಷಿತ ಪ್ರದೇಶ ಲಕ್ಕವಳ್ಳಿ ಸಾಕ್ಷ್ಯಚಿತ್ರ ಮೊದಲನೇ ಭಾಗವನ್ನ ಕೇಳಿದಿರಿ. ಭಾಗವಹಿಸಿದವರು ಎಸಿಎಫ್ ಸಂತೋಷ್ ಸಾಗರ್, ಎಸಿಎಫ್ ಪರೀಕ್ಷಾರ್ಥಿ ತೇಜಸ್ ನಾಯಕ್, ಆರ್ಎಫ್ಒ ಪರಶುರಾಮ್ ಸಿಎಸ್, ತಾಂತ್ರಿಕ ಸಹಕಾರ ಪ್ರದೀಪ್ ಕುಮಾರ್ ನಾಯಕ್, ತಾಂತ್ರಿಕ ನಿರ್ವಹಣೆ ತಾಂತ್ರಿಕ ವಿಭಾಗದ ಮುಖ್ಯಸ್ಥರಾದ ಎಸ್ಎಸ್ ಕೃಷ್ಣಪ್ಪ. ಪ್ರಸ್ತುತಿ ಆಕಾಶವಾಣಿ ಭದ್ರಾವತಿ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.